Hi, hello dear students. Welcome to SPVC Coaching Center Vijaypura. So today we shall discuss regarding PUC2 chemistry the ಬಗ್ಗೆ. So forthcoming examination 2025 chemistry the exam help ಆಗಲಿ ಅಂತೇಳಿ ಇಲ್ಲಿ ಪಾಸಿಂಗ್ ಪ್ಯಾಕೇಜ್ ನ ತಗೊಂಡೈತಿ. ಸೊ ಇದ್ರಾಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಕಷನ್ ಮಾಡಿ ನೆಕ್ಸ್ಟ್ ಕೆಮಿಕಲ್ ಕೈನೆಟಿಕ್ಸ್ ಮೇಲೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ವಿ ಶಾಲ್ ಡಿಸ್ಕಸ್. ಲೇಟರ್ ವಿ ಶಾಲ್ ಡಿಸ್ಕಸ್ ಅಬೌಟ್ ದಿ ಸೊಲ್ಯೂಷನ್. ನೆಕ್ಸ್ಟ್ ಸರ್ ಅಂದ್ರೆ ಅದೇ ತರನೇ ಎಲೆಕ್ಟ್ರೋಕೆಮಿಸ್ಟ್ರಿ ಹಿಂಗೆ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ನ ಚಾಪ್ಟರ್ ವೈಸ್ ಮತ್ತೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಪಾರ್ಟ್ ಬಿ, ಪಾರ್ಟ್ ಸಿ ಮತ್ತೆ ಪಾರ್ಟ್ ಡಿ ಅಂತೇಳಿ ವಿ ಶಾಲ್ ಡಿಸ್ಕಸ್. ಸೊ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ನಿಮ್ ಸ್ಟಡಿ ಹೆಲ್ಪ್ಫುಲ್ ಅನ್ಸಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ನಿಮ್ ಫ್ರೆಂಡ್ಸಿಗೆ ಇದು ಶೇರ್ ಮಾಡ್ಕೊಳ್ರಿ. ಸೊ ಯಾಕಂತಂದ್ರೆ ಕೆಲವೊಬ್ರು ನೋಡಿ ಅರ್ಧಂಬರ್ಧ ನೋಡ್ತೀರಿ, ಸೊ ಮತ್ತೆ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ಲಾರ್ದೇ ಇರ್ತೀರಿ. ಸೊ ಫಸ್ಟ್ ನೀವು ನೋಡ್ಕೊಳ್ರಿ, ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ರಿ, ಅವಾಗ ಅಷ್ಟೇ ತಿಳಿತದ. ಯಾಕಂದ್ರೆ ಆಲ್ರೆಡಿ ಒಂದು ಫಿಸಿಕ್ಸ್ ಲಾಸ್ಟ್ ಫೈನಲ್ ವಿಡಿಯೋ ಅಂತ ಹೇಳಿ ಮಾಡಿತ್ತು 39 ಸೊ 4 ಸೆಕೆಂಡ್ಸ್ ಅಂದ್ರೆ 39 ಮಿನಿಟ್ಸ್, ಅಪ್ರಾಕ್ಸಿಮೇಟ್ಲಿ 40 ಮಿನಿಟ್ಸ್ ಮಾಡಿತ್ತು. ಸೊ ಅದರಲ್ಲೇ 20 ಮಾರ್ಕ್ಸ್ ದಷ್ಟು ಅಪಿಯರ್ ಆಗಿದ್ದಾವೆ ಒಂದೇ ವಿಡಿಯೋದಿಂದ. ಸೊ ಅದು ಬೇಕಂದ್ರೆ ನೀವು ನೋಡ್ಕೊಂಡು ಸೊ ಚೆಕ್ಔಟ್ ಮಾಡ್ಕೊಳ್ರಿ. ನಿನ್ನೆ ಕಂಪ್ಲೀಟ್ ಕೀ ಆನ್ಸರ್ಸ್ ಅಂದ್ರೆ SPVC ಕೋಚಿಂಗ್ ಸೆಂಟರ್ ಪಾಸಿಂಗ್ ಪ್ಯಾಕೇಜ್ ದಿಂದ ಸೊ 42 ಮಾರ್ಕ್ಸ್ ದೇ ವೇರ್ ಅಪಿಯರ್ಡ್ ಔಟ್ ಆಫ್ 50 ಮಾರ್ಕ್ಸ್. ಅದ್ರದ್ದು ಕಂಪ್ಲೀಟ್ ಡಿಸ್ಕಷನ್ ಒಂದು ವಿಡಿಯೋ ಮಾಡಿ ಸೊ ಅಪ್ಲೋಡ್ ಮಾಡ್ಲಾಗಿದೆ. ಸೊ ಯಾರು ನೋಡಿಲ್ಲ ಆ ವಿಡಿಯೋನ ನೋಡ್ಕೊಳ್ರಿ. ನೆಕ್ಸ್ಟ್ ಏನ್ ಅಂದ್ರೆ ಇವತ್ತಿನ ಹಿಡಿದು ಕಂಪ್ಲೀಟ್ ಆಗಿ ಕೆಮಿಸ್ಟ್ರಿ ಬಗ್ಗೆ ಡಿಸ್ಕಷನ್ ಮಾಡೋಣ. ಒಂದು ಮಾರ್ನಿಂಗ್ ಒಂದು ಈವ್ನಿಂಗ್ ಸೊ ಈ ತರ ಲಾಸ್ಟ್ ಮೂಮೆಂಟ್ ತಕನ ವಿಡಿಯೋ ಮಾಡಿ ಹಾಕಿರ್ತದ. 12ನೇ ತಾರೀಕಿಗೆ ಏನಿದೆಯಲ್ಲ ನಿಮ್ ಎಕ್ಸಾಮ್, ಸೊ 11ನೇ ತಾರೀಕು ತಕನ ವಿಡಿಯೋ ಮಾಡಿ ಹಾಕಿರ್ತದ. ಸೊ ಕಂಪ್ಲೀಟ್ಲಿ ಯು ಕ್ಯಾನ್ ವಾಚ್ ಆಲ್ ದೋಸ್ ವಿಡಿಯೋಸ್. ಲೆಟ್ ಅಸ್ ಗೆಟ್ ಇನ್ ಟು ದ ಸೊ PUC2 ಸೊ ಕೆಮಿಸ್ಟ್ರಿದು ಡಿಸ್ಕಷನ್. ಸೊ ಆಲ್ರೆಡಿ ವೆಕೇಶನ್ ಕ್ಲಾಸಸ್ ನಿಮ್ ಜೂನಿಯರ್ಸ್ಗೆ ನಡೆದಿದ್ದಾವ. ಈವ್ನಿಂಗ್ ಬ್ಯಾಚ್ ಮತ್ತೆ ಮಾರ್ನಿಂಗ್ ಬ್ಯಾಚ್ 15th ಹಿಡಿದು ಸ್ಟಾರ್ಟ್ ಆಗ್ತದ. ಅವ್ರಿಗೆ ತಿಳಿಸ್ರಿ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅಟೆಂಡ್ ಆಗ್ಲಿ. ಸೊ ನೆಕ್ಸ್ಟ್ ಸರ್ ಅಂತಂದ್ರೆ ಇಲ್ಲಿ ಸೊ ಎಲ್ಲಾನು ಇನ್ ಡಿಟೇಲ್ ಆಗಿ ಕೊಡ್ಲಾಗಿದೆ. ಈ ಪಾಸಿಂಗ್ ಪ್ಯಾಕೇಜ್ PDF ನ ಇದ್ರದ್ದು ವಿಡಿಯೋದ ಕೆಳಗಡೆ ಸೊ ಲಿಂಕ್ ಹಾಕಿರ್ತದೆ ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗಡೆ. ಸೊ ಯು ಕ್ಯಾನ್ ಡೌನ್ಲೋಡ್. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಸ್ವಲ್ಪ ಕ್ವಶನ್ಸ್ ನ ಸ್ಪೀಡ್ ಆಗಿ ಹೋಗಿರ್ತದೆ. ಯಾಕ್ರಿ ಸರ್ ಅಂತಂದ್ರೆ ಈ PDF ನೇ ಡೌನ್ಲೋಡ್ ಮಾಡ್ಕೊಂಡ್ ಬಿಡ್ರಿ, ಬಟ್ ಪ್ರಾಬ್ಲಮ್ಸ್ ಏನದಲ್ಲ ಅಗ್ದಿ ನೀಟಾಗಿ ತಿಳಿಸ್ಕೊಟ್ಟಿರ್ತದೆ. ಸೊ ಸಾಲ್ವ್ ಪ್ರಾಬ್ಲಮ್ಸ್ ನ ಡಿಸ್ಕಷನ್ ಮಾಡೋಣ. ಸರ್ ಸೇಮ್ ಪ್ರಾಬ್ಲಮ್ಸ್ ರಿಪೀಟ್ ಆಗ್ತವೆ ಅಂತಂದ್ರೆ ದೇರ್ ಮೇ ಬಿ ದಿ probable chances maximum extent they are going to get repeat the same problems. So let us get into the most important. ಇಲ್ಲಿ ಪಾರ್ಟ್ ವೈಸ್ ನ ಕ್ವಶನ್ಸ್ ನ ಕೊಡಲಾಗಿದೆ 3 ಮಾರ್ಕ್ಸ್. ಸೊ ಇದು ಪಾರ್ಟ್ ಡಿ ದೊಳಗಡೆ ಅಥವಾ ಪಾರ್ಟ್ ಸಿ ದೊಳಗಡೆ ಕೇಳಿರ್ತಾನ. ಸೊ ಚಾಪ್ಟರ್ ನಂಬರ್ ಸೊ 3 ಅಂತೇಳಿ. ಸೊ ದಟ್ ಈಸ್ ಕನ್ಸರ್ನ್ ಟು ದಿ ಕೆಮಿಕಲ್ ಕೈನೆಟಿಕ್ಸ್. ಓಕೆ, ಸೊ ಅದರೊಳಗಡೆ ಈ 4 ಡೆರಿವೇಶನ್ ನ ಒಂದು ಡಿಟೇಲ್ ಆಗಿ ಇದ್ದಿದ್ದು ವಿಡಿಯೋನ ಮಾಡೈತಿ, ಬೋರ್ಡ್ ಮೇಲೆ ಬರೆದು ಡಿಸ್ಕಷನ್ ಮಾಡಿದ ವಿಡಿಯೋ ಐತಿ. ಸೊ ಯಾರು ನೋಡಿಲ್ಲ ಅದು ವಾಚ್ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ ರಿಸರ್ಚ್ ಅಂದ್ರೆ ಆಕ್ಟಿವೇಶನ್ ಪ್ರೊಫೈಲ್. ಸೊ ದಟ್ ಈಸ್ ಪೊಟೆನ್ಶಿಯಲ್ ಎನರ್ಜಿ ವರ್ಸಸ್ ರಿಯಾಕ್ಷನ್ ಕೋಆರ್ಡಿನೇಷನ್ ಅಂದ್ರೆ ಆಕ್ಟಿವೇಶನ್ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಇಫೆಕ್ಟ್ ಆಫ್ ಕೆಟಲಿಸ್ಟ್ ಆನ್ ದಟ್. ಸೊ ಇದ್ರದನ್ನು ಡಿಸ್ಕಷನ್ ಮಾಡೋಣ ಅಂತ. ಅದ್ರ ಜೊತೆಗೆ ಇವತ್ತ ನ್ಯೂಮರಿಕಲ್ ನು ಡಿಸ್ಕಷನ್ ಮಾಡೋಣ. ಸೊ ಇಲ್ಲಿ ಔಟ್ ಆಫ್ 4 ಎನಿ ಒನ್ 100% ದಟ್ ಇಸ್ ಗೋಯಿಂಗ್ ಟು ಅಪಿಯರ್. ಅದು 0 ಆರ್ಡರ್ ಇರ್ಬೋದು, ಫಸ್ಟ್ ಆರ್ಡರ್ ರೇಟ್ ಕಾನ್ಸ್ಟಂಟ್ ಇಕ್ವೇಶನ್ ಇರ್ಬೋದು, ಇಲ್ಲಾಂದ್ರೆ ಹಾಫ್ ಲೈಫ್ ಪೀರಿಯಡ್ ಇರ್ಬೋದು. ಸೊ ಕಂಪಲ್ಸರಿ ಎವ್ರಿಬಡಿ ಸೊ ಪ್ರಿಪೇರ್ ಆಲ್ ದೋಸ್. ನೆಕ್ಸ್ಟ್ ಪಾಸಿಬಲ್ ಐತಂದ್ರೆ ಇವ್ರದನ್ನು ಒಂದು ವಿಡಿಯೋ ಮಾಡಿರ್ತದ. ಈ 4 ಏನಿದ್ದಾವಲ್ಲ ಕೋಆರ್ಡಿನೇಷನ್ ಸೊ ಕಾಂಪೌಂಡ್ಸ್ ಅದ್ರ ಮೇಲ್ಗಡೆ ಒಂದು 100% ಫಿಕ್ಸ್ ಯಾವ್ದಾದ್ರು ಒಂದು ಬರ್ತೈತಿ. ಸೊ ಯಾವ್ದೇ ಕಾರಣಕ್ಕೂ ಒಂದು ನೆಗ್ಲೆಕ್ಟ್ ಮಾಡ್ಬೇಡ್ರಿ. 4 ಮಾಡ್ರಿ, 4 ಒಂದು ಬರ್ತೈತಿ. ಇಲ್ಲಾಂದ್ರೆ ಯಾವ್ದು ಬಿಡ್ತೀರಿ ಅದೇ ಬಂದಿರ್ತದ ನೋಡ್ರಿ. ಸೊ to avoid that issues you need to prepare all these 4. you will get 100% any one. Okay, there is no doubt. Next ಸರ್ ಕೆಮಿಸ್ಟ್ರಿ ದಲ್ಲಿ ಏನ್ ಕ್ವಶನ್ ಕೊಟ್ಟಿದ್ದೀನಲ್ಲ ಯಾವುದೇ ಕಾರಣಕ್ಕೂ ಯಾವ ಮಿಸ್ ಮಾಡ್ಲಿಕ್ ಹೋಗ್ಬೇಡ್ರಿ. ಯಾಕ್ರಿ ಸರ್ ಅಂತಂದ್ರೆ 100% ಇವು ಅಪಿಯರ್ ಆಗಂತ ಚಾನ್ಸಸ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಇರ್ತೈತಿ. ಫಸ್ಟ್ ಇವು ಪ್ರಿಪೇರ್ ಆಗ್ರಿ. ನೆಕ್ಸ್ಟ್ ನಿಮ್ಮ ಟೈಮ್ ಸಿಕ್ಕಂಗ ಎನಿ ಎಡಿಷನಲ್ ಕಂಟೆಂಟ್ ಯು ಕ್ಯಾನ್ ರೀಡ್. ಯಾಕಂದ್ರೆ ನಿನ್ನೆ ವಿಡಿಯೋ ಮಾಡಿದ್ದು ಫಿಸಿಕ್ಸ್ ಮೇಜಾರಿಟಿ ಹೆಲ್ಪ್ ಆಗಿದೆ. ಸೊ ನೆಕ್ಸ್ಟ್ ಪಾಸಿಂಗ್ ಪ್ಯಾಕೇಜ್ ದಿಂದ 42 ಮಾರ್ಕ್ಸ್ ವಿತ್ ಪ್ರೂಫ್ ನ ಸೊ ವಿಡಿಯೋ ಮಾಡೈತಿ. ವೇವರ್ ನಾಟ್ ಸೀನ್ ಯು ಕ್ಯಾನ್ ಗೋ ಥ್ರೂ ದೋಸ್. ಸೊ ಇಲ್ಲಿ SN1 ಮೆಕ್ಯಾನಿಸಮ್ ಇಲ್ಲಾಂದ್ರೆ SN2 ಮೆಕ್ಯಾನಿಸಮ್ ಎರಡದ್ರಾಗ ಒಂದು 100% ಅಪಿಯರ್ ಆಗ್ತೈತಿ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ವುಡ್ಸ್ ರಿಯಾಕ್ಷನ್, ಫಿಟಿಗ್ ರಿಯಾಕ್ಷನ್, ವುಡ್ಸ್ ಫಿಟಿಗ್ ರಿಯಾಕ್ಷನ್ ಅಂತೇಳಿ ಹಿಂಗ್ ರಿಯಾಕ್ಷನ್ಸ್ ಗಳನ್ನ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ. ಓಕೆ, ಪ್ರಿಡಲ್ ಕ್ರಾಫ್ಟ್ ಸೊ ಅಲ್ಕೈಲೇಷನ್ ಅದು, ಮಿಥೈಲೇಷನ್ ಅದು ಈ ತರ ಅಪಿಯರ್ ಆಗ್ತಾವ. ಸೊ ಅದಕ್ಕೆ ಅದನ್ನ ಕರೆಕ್ಟ್ ಆಗಿ ಓದ್ಕೊಳ್ರಿ. ಸೊ ಎಷ್ಟಾಗ್ತೋ ಅಷ್ಟು ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತದ. ಕಂಪ್ಲೀಟ್ ಆಗಿ ಮಾಡಕ್ ಆಗಿಲ್ಲ, ಯಾಕಂದ್ರೆ 4 ದಿನದ ಒಳಗಡೆ ದೀಡ್ ವರ್ಷ ಕಳಿಸಿದ 4 ದಿನದಾಗ ಸೊ ವಿಡಿಯೋ ಮಾಡಿ ಹಾಕ್ರಂದ್ರೆ ಹೈಲಿ ಇಂಪಾಸಿಬಲ್. ಅದು ಅಷ್ಟು ಸರಿನೂ ಅನ್ಸಂಗಿಲ್ಲ. ಎಷ್ಟಾಗ್ತೋ ಅಷ್ಟು ಮ್ಯಾಕ್ಸಿಮಮ್ ಕವರ್ ಮಾಡಿ ಕೊಟ್ಟಿರ್ತದ. ಸೊ ಇಡೀ ಚಾಪ್ಟರ್ ಒಳಗಡೆ ಏನ್ ಓದ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಇಲ್ಲಿ ಕಂಪಲ್ಸರಿ ಮಾತ್ರ ಈ ಕ್ವಶನ್ ನ ಪ್ರಿಪೇರ್ ಮಾಡ್ರಿ.
ಯಾವ್ದ್ರಿ ಸರ್ ಇಥೆನಾಲ್ ಟು ಇಥಿನ್ ಕನ್ವರ್ಷನ್. ಶುವರ್ ಶಾರ್ಟ್ ಕ್ವಶನ್ 100% ಇದು ಅಪಿಯರ್ ಆಗ್ತೈತಿ, ಪ್ರತಿ ವರ್ಷ ಅಪಿಯರ್ ಆಗೈತಿ, ಮುಂದಾದ್ರೂ ಅಪಿಯರ್ ಆಗ್ತದ. ಸರ್ ಇಲ್ಲಿ ಇಷ್ಟೇ ಮೆನ್ಷನ್ ಮಾಡಿರಲ್ಲ, ಇವ್ ಇಷ್ಟೇ ಸಲ ಅಪಿಯರ್ ಆಗ್ಯದಾನೆ, ನಾ ಇದರಷ್ಟು ಸಲ ಅಪಿಯರ್ ಆಗೈತಿ, ಅಲ್ಲಿ ಅಪ್ಡೇಟ್ ಮಾಡಿಲ್ಲ. ಓಕೆ, ಅದ್ರ ಜೊತೆಗೆ ವಿಲಿಯಮ್ಸನ್ಸ್ ಈಥರ್ ಸಿಂಥೆಸಿಸ್ ಇದನ್ನು ಸ್ಟಡಿ ಮಾಡ್ರಿ. ಕೋಲ್ಬೇಜ್ ಕ್ಯುಮಿನೆ ರಿಯಾಕ್ಷನ್ಸ್ ಯು ಕ್ಯಾನ್ ಸ್ಟಡಿ. ಇವು ಮೋಸ್ಟ್ ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು ಮೀ, ಐ ಎಕ್ಸ್ಟ್ರಾಕ್ಟೆಡ್ ದೋಸ್. ಓಕೆ, ನನಗೆ ಇಂಪಾರ್ಟೆಂಟ್ ಅನ್ಸಿದೆ. ಇದು ಬಿಟ್ಟು ಇನ್ನೂ ಕೆಲವೊಂದಿಷ್ಟು ಇರ್ತಾವ, ಯು ಕ್ಯಾನ್ ಪ್ರಿಪೇರ್ ದೋಸ್, ಡೋಂಟ್ ನೆಗ್ಲೆಕ್ಟ್. ನೆಕ್ಸ್ಟ್ ಸರ್ ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್, ಅಟ್ ಲೀಸ್ಟ್ ಇದು ಒಂದು. ನೆಕ್ಸ್ಟ್ ಗ್ಯಾಬ್ರಿಯಲ್ ಪ್ಯಾಥಲಮೈಡ್ ಸಿಂಥೆಸಿಸ್ ಅಂತ ಹೇಳಿ ಬರ್ತದೆ, ಅದೊಂದು. ಇವೆರಡು ರಿಯಾಕ್ಷನ್ ಮಿನಿಮಮ್ ಯು ಹ್ಯಾವ್ ಟು ಸ್ಟಡಿ ಇನ್ ದಿಸ್ ಚಾಪ್ಟರ್. ಸೊ ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಈಸ್ ಸೊ ಕನ್ಸರ್ನ್ ಟು ದ ಪ್ರಿಪರೇಷನ್. ಇದು ಅಂತೂ ಈ ಎರಡದ್ರಾಗ ಒಂದು ಗ್ಯಾರಂಟಿ ಬರ್ತವ. ಯಾವ ಎರಡದ್ರಾಗ ಸರ್ KMnO4 ನೆಕ್ಸ್ಟ್ ಸೊ ಪ್ರಿಪೇರ್ಡ್ ಫ್ರಮ್ ಎದ್ರದಿಂದ ಸರ್ MnO2 ದಿಂದ. ಸೊ ಇವ್ರದ್ದು ಪ್ರಿಪರೇಷನ್ ಕಂಪಲ್ಸರಿ ಅಪಿಯರ್ ಆಗ್ತವ. ನೆಕ್ಸ್ಟ್ ಸರ್ ಅಂದ್ರೆ ಪೊಟ್ಯಾಸಿಯಂ ಡೈಕ್ರೋಮೇಟ್ ಫ್ರಮ್ ಕ್ರೋಮೇಟ್ ಓರ್ ದಿಂದ. ಸೊ ಕಂಪಲ್ಸರಿ ಇವ್ ಎರಡದ್ರಾಗ ಒಂದು ಅಪಿಯರ್ ಆಗಿ ಆಗ್ತೈತಿ. ಅದಕ್ಕೆ ಎರಡನ್ನ ಕರೆಕ್ಟ್ ಆಗಿ ಸೊ ಯು ಹ್ಯಾವ್ ಟು ಸ್ಟಡಿ. ಪಾಸಿಬಲ್ ಆದ್ರೆ ವಿಡಿಯೋ ಮಾಡಿರ್ತದ, ಇರ್ಲಿಲ್ಲ ಅಂದ್ರೆ ನೀವು ಅಂತೂ ಕರೆಕ್ಟ್ ಆಗಿ ಸ್ಟಡಿ ಮಾಡ್ಕೊಳ್ರಿ. ಯಾಕಂದ್ರೆ ವರ್ಷಕ್ಕೆ ಕಲಿಸಿರ್ತೀವಿ, ಎಲ್ಲ ಮಾಡಿರ್ತೀವಿ, ಲಾಸ್ಟ್ ಮೂಮೆಂಟಿಗೆ ಎಷ್ಟು ಆಗ್ತದೆ ಅಷ್ಟು ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಹೆಲ್ಪ್ ಮಾಡ್ತೀವಿ. ಬಟ್ ಟೈಮ್ ಸಿಕ್ತು ಅಂದ್ರೆ ಕಂಪ್ಲೀಟ್ ಮಾಡ್ಕೊಡ್ತದೆ, ಇರ್ಲಿಲ್ಲ ಎಷ್ಟ್ ಆಗ್ತಾವ ಅಷ್ಟು ಮಾಡ್ಕೊಟ್ಟಿರ್ತದೆ. ಸೊ ಇದಂತೂ ಇವ್ ಎರಡು ಕ್ವಶನ್ಸ್ ನ ಯಾವುದೇ ಕಾರಣಕ್ಕೂ ಡೋಂಟ್ ನೆಗ್ಲೆಕ್ಟ್. ಓಕೆ, 3 ಸ್ಟಾರ್ ರೇಟಿಂಗ್ ಫಾರ್ ದೀಸ್ 2 ಕ್ವಶನ್ಸ್. ರೈಟ್ ದಿ ಬ್ಯಾಲೆನ್ಸ್ಡ್. ಇದೇ ತರನ ಕ್ವಶನ್ ಕೇಳ್ಬೋದು ಅಥವಾ ಸ್ವಲ್ಪ ಮಾಡಿಫೈ ಮಾಡಿದ್ರು ಕೇಳ್ಬೋದು. ಬ್ಯಾಲೆನ್ಸ್ಡ್. ಸೊ ಕೆಮಿಕಲ್ ಇಕ್ವೇಶನ್ ಇನ್ವಾಲ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಯಾವುದು ಅಂತೇಳಿ ಕರೆಕ್ಟ್ ಆಗಿ ಗೊತ್ತಿರಲಿ. ಪೊಟ್ಯಾಸಿಯಂ ಡೈಕ್ರೋಮೇಟ್ ಫ್ರಾಮ್ ಸೊ ಕ್ರೋಮೇಟ್ ಓರ್ದಿಂದ ಅಂತೇಳಿ. ಇದು ಬೀಳಿಲ್ಲ ಅಂದ್ರ ನೆಕ್ಸ್ಟ್ ದ ಅಪಿಯರ್ ಆಗಿರ್ತದೆ ನೋಡ್ರಿ. ಹೌ ಈಸ್ ಪೊಟ್ಯಾಸಿಯಂ ಪರ್ಮಾಂಗನೇಟ್ ಅಂದ್ರೆ KMnO4 ಪ್ರಿಪೇರ್ಡ್ ಫ್ರಮ್ MnO2. ರೈಟ್ ದಿ ಇಕ್ವೇಶನ್ ಅಂತೇಳಿ. ಸೊ ಇವ್ ಎರಡದ್ರಾಗ ಒಂದು ಸೊ ಶುವರ್ ಶಾರ್ಟ್ ಕ್ವಶನ್ ಇದೆ ನೋಡ್ರಿ. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಕರೆಕ್ಟ್ ಆಗಿ ಪ್ರಿಪೇರ್ ಆಗ್ರಿ. ಅದು ಆದ ಬಳಿಕ ಇವ್ ಕ್ಯಾಲ್ಕುಲೇಷನ್ಸ್ ಗಳು ಸೊ ಅಪಿಯರ್ ಆದ್ರ ಅದು, ಇಲ್ಲಾಂದ್ರೆ ಇಲ್ಲ. ಅಪಿಯರ್ ಆದ್ರ ಬಹಳ ಲಕ್ಕಿ, ಇವು ಕ್ಯಾಲ್ಕುಲೇಷನ್ ಬಿಡಿಸಿ ತೋರಿಸ್ತೈತಿ. ಡಿಫ್ರೆನ್ಸಸ್ ಬಿಟ್ವೀನ್ ಲ್ಯಾಂಥನೈಡ್ಸ್ ಆಕ್ಟಿನೈಡ್ಸ್, ದಟ್ ಇಸ್ ಆಲ್ಸೋ ಬಿ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆಗ್ತದ. ನೆಕ್ಸ್ಟ್ ಸರ್ ಅಂದ್ರೆ ಇಲ್ಲೇನ್ ಕ್ಯಾಲ್ಕುಲೇಷನ್ ಹೇಳಿದ್ವಲ್ಲ ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಈಸ್ ದಿಸ್. ಇದ್ರದಂತರೂ 100% ಸೊಲ್ಯೂಷನ್. ಕೊಲಿಗೇಟಿವ್ ಪ್ರಾಪರ್ಟೀಸ್ ಪ್ರಾಬ್ಲಮ್ ನ ಸಾಲ್ವ್ ಇದ್ದಿದ್ದು ತಗೊಂಡು ಎಕ್ಸ್ಪ್ಲೈನ್ ಮಾಡಿರ್ತೀನಿ, ಅಂದ್ರೆ ಸ್ಪೀಡ್ ಆಗ್ತದ. ಸಾಲ್ವ್ ಮಾಡ್ಕೋತ ಕೂತ್ನಿ ಅಂದ್ರೆ ಟೈಮ್ ಜಾಸ್ತಿ ಹೋಗ್ತದೆ. ಅದಕ್ಕೆ ವಿಡಿಯೋದಾಗ ಯೂಸಲಿ ಡೆರಿವೇಶನ್ಸ್ ಆದ್ರೆ ಸಾಲ್ವ್ ಮಾಡ್ಕೋತ ಹೋಗ್ತದೆ. ಇಲ್ಲ ಅಂದ್ರೆ ಪ್ರಾಬ್ಲಮ್ಸ್ ಅದೇನು ಸಾಲ್ವ್ ನ ತಗೊಂಡು ಎಕ್ಸ್ಪ್ಲೈನ್ ಮಾಡಿರ್ತದೆ. ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಬಿ ದಿ ಫಾಸ್ಟರ್. ಸೊ ಐಡಿಯಲ್ ಸೊಲ್ಯೂಷನ್, ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಡಿಫ್ರೆನ್ಸಸ್ ಆಗಿರ್ಬೋದು. ನೆಕ್ಸ್ಟ್ ಸರ್ ಅಂದ್ರೆ ಕೊಲಿಗೇಟಿವ್ ಪ್ರಾಪರ್ಟೀಸ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಹೆನ್ರೀಸ್ ಲಾ ಆಗಿರ್ಬೋದು. ಈ ಚಾಪ್ಟರ್ ಸೊಲ್ಯೂಷನ್ ಚಾಪ್ಟರ್ಸ್ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಹೆನ್ರೀಸ್ ಲಾ, ಓಕೆ, ರಾಲ್ಸ್ ಲಾ ಅಂತೇಳಿ ಈ ತರ. ಸೊ ಐಡಿಯಲ್ ಸೊಲ್ಯೂಷನ್ ಅಂದ್ರೆ ಏನು, ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅಂದ್ರೆ ಏನು, ಡಿಫ್ರೆನ್ಸಸ್ ಬಿಟ್ವೀನ್ ಐಡಿಯಲ್ ಸೊಲ್ಯೂಷನ್ಸ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್, ಈ ತರ ಕ್ವಶನ್ಸ್ ನ ಕೇಳ್ತಾನ. ಅದಕ್ಕೆ ಕರೆಕ್ಟ್ ಆಗಿ ಎಷ್ಟು ಹೇಳಿರ್ತೀನಲ್ಲ ಅಷ್ಟರೇ ಮಿನಿಮಮ್ ನೀವು ಏನಪ್ಪಾ ಅಂದ್ರೆ ಸ್ಟಡಿ ಮಾಡ್ಕೊಳ್ರಿ. ಅದ್ರದ್ದು ಬಿಯಾಂಡ್ ನಿಮ್ದು ಉಳಿದ ಟೈಮ್ದೊಳಗೆ ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ರಿ. ಓಕೆ, ಇದನ್ನು ಇಲ್ಲ ಅದನ್ನ ಇಲ್ಲ ನಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಸರ್ ಅಂದ್ರೆ SHE ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಇದ್ರ ಮೇಲೆ ಗ್ಯಾರಂಟಿ ಒಂದು ಕ್ವಶನ್ ಬಿದ್ದಿರ್ತದೆ. ಲಿಮಿಟೇಷನ್ಸ್ ಯಾರು ಬಿದ್ದಿರ್ತ, ಕನ್ಸ್ಟ್ರಕ್ಷನ್ ಯಾರು ಬಿದ್ದಿರ್ತ, ವರ್ಕಿಂಗ್ ಸ್ಕೆಚ್ ಅಂತೇಳಿ ಈ ತರ. ಸೊ ಯಾವ್ದಾದ್ರು ಒಂದು SHE ಮೇಲೆ 100% ಅಪಿಯರ್ ಆಗ್ತೈತಿ. ಅದ್ರ ಜೊತೆಗೆ ಕಂಪಲ್ಸರಿ ಯಾವುದೇ ಕಾರಣಕ್ಕೂ ಈ ಕ್ವಶನ್ ನ ಯಾರು ಬಿಡಕ್ ಹೋಗ್ಬೇಡ್ರಿ. ಯಾಕ್ರಿ ಸರ್ ಬರೀ ಸ್ಕೆಚ್ ಇದ್ದಾವ 100% 2 ಮಾರ್ಕ್ಸಿಗೆ ಒಂದು ಹಾವರ್ತ್ ಸ್ಟ್ರಕ್ಚರ್ ಆಫ್. ಅದು ನೀವು ಲ್ಯಾಕ್ಟೋಸ್ ಮಾಡಿದಂದ್ರೆ ಮಾಲ್ಟೋಸ್ ಬಿಡುತ್ತೆ, ಮಾಲ್ಟೋಸ್ ಮಾಡಿದ್ರೆ ಸುಕ್ರೋಸ್ ಬೀಳ್ತದೆ, ಸುಕ್ರೋಸ್ ಮಾಡಿದ್ರೆ ಗ್ಲುಕೋಸ್ ಬೀಳ್ತದೆ. ಇಲ್ಲ ಸರ್ ನಾ ಇವು 4 ಮಾಡ್ತೀನಿ, 4 ಒಂದು ಅಪಿಯರ್ ಆಗ್ತೈತಿ. ಸೊ ಇದ್ರ ಜೊತೆಗೆ ವಿಟಮಿನ್ಸ್ ಟೇಬಲ್ ನ ಸ್ಟಡಿ ಮಾಡ್ರಿ, ಅದು MCQs ದಾಗಡೆ ಹೆಲ್ಪ್ ಆಗ್ತದೆ. ಸೊ ಡೆಫಿಷಿಯನ್ಸಿ ಯಾವ ವಿಟಮಿನ್ಸ್ ಡೆಫಿಷಿಯನ್ಸಿ ಇಂದ ಯಾವ ಡಿಸೀಸ್ ಬರ್ತೈತಿ ಅಂತ ಅನ್ನೋದು ಕರೆಕ್ಟ್ ಆಗಿ ನೀವು ಸ್ಟಡಿ ಮಾಡಿದ್ರಂದ್ರೆ ಸೊ ಎಷ್ಟು ಕಂಪ್ಲೀಟ್ ಆಗಿ ಔಟ್ಲೈನ್ ಅಂದ್ರೆ ಇಂಪಾರ್ಟೆಂಟ್ ಇದ್ದು ಔಟ್ಲೈನ್ ಆಫ್ ದ ಕೆಮಿಸ್ಟ್ರಿ ಇದ್ರದ್ದೇ ಕನ್ಸರ್ನ್ ನ ವಿಡಿಯೋ ಮಾಡ್ಕೊಂತ ಹೋಗೋಣಂತ. ಆಲ್ರೆಡಿ ಒಂದು ವಿಡಿಯೋ ಮಾಡಿದೀನಿ, ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೋರೋದು ವಿತ್ ಏನು 4 ಡೆರಿವೇಶನ್ಸ್ ಐ ಸಾಲ್ವ್ಡ್ ಇನ್ ದಟ್. ಸೊ ಡೆರಿವೇಶನ್ ಡನ್. ಸೊ ಯು ಕ್ಯಾನ್ ಗೋ ಥ್ರೂ ದಟ್. ಸೊ ಇಲ್ಲಿ ನಿಮ್ ಜೂನಿಯರ್ಸ್ ಪಾಸಿಂಗ್ ಪ್ಯಾಕೇಜ್ ಮತ್ತೆ ನಿಮ್ ಜೂನಿಯರ್ಸ್ ಕೋರ್ಸಸ್ ಕೊಟ್ಟೈತಿ. ಇಲ್ಲಿ 100% ಫಿಕ್ಸ್ ಇದ್ದಿದ್ದು ಕ್ವಶನ್ಸ್ ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ನು ಕೊಟ್ಟೈತೆ. ಸೊ ಯು ಕ್ಯಾನ್ ಗ್ಲಾನ್ಸ್ ಬೆಟರ್, ಯು ಕ್ಯಾನ್ ಡೌನ್ಲೋಡ್ ದಿಸ್ PDF ಕಂಪ್ಲೀಟ್ಲಿ. ಇಲ್ಲಿ MCQs ಸೊ ಕೊಟ್ಟಿದ್ದು ಯು ಕ್ಯಾನ್ ಗೋ ಥ್ರೂ ದಟ್. ಸೊ ಇವೇ MCQs ಬರ್ತವೆ ಸರ್. ಆ ತರ MCQs ಬಗ್ಗೆ ಯಾವುದೇ ಕಾರಣಕ್ಕೂ ಯಾರು ಇವೇ ಬರ್ತಾವ ಅವೇ ಬರ್ತಾವ ಅಂತೇಳಿ ಹೇಳೋದು ಸರಿ ಅನ್ಸಂಗಿಲ್ಲ. ಹೇಳಿದ್ರು ನಾವು ಬೀಳುದು ಇಲ್ಲ. ಯಾಕ್ರಿ ಸರ್ ಅಂತಂದ್ರೆ ಸ್ವಲ್ಪ ಕಾಮನ್ ಸೆನ್ಸ್, ಬೇಸಿಕ್ ನಾಲೆಜ್ ಮತ್ತೆ ಅದ್ರದ್ದು ಡೆಪ್ತ್ ನಾಲೆಜ್ ನ ಬೇಸಿಸ್ ಮೇಲೆ ಕೇಳಿರ್ತಾನ. ಸೊ ಯಾವ್ದಾದ್ರು ವೆರಿ ಈಸಿನೂ ಬರ್ಬೋದು, ವೆರಿ ಟಫ್ ಬರ್ಬೋದು, ಮೀಡಿಯಂ ಬರ್ಬೋದು. ನಿನ್ನೆ ಫಿಸಿಕ್ಸ್ ಬಂದಿದ್ದು ನೋಡ್ರಿ, ಒಂದಿಷ್ಟು ಕ್ವಶನ್ಸ್ ಟಫ್ ಇದ್ದು, ಒಂದಿಷ್ಟು ಕ್ವಶನ್ಸ್ ಮಾಡರೇಟ್ ಇದ್ದು, ಒಂದಿಷ್ಟು ಕ್ವಶನ್ಸ್ ಈಸಿ ಇದ್ದು.
ಸೊ ಅದಕ್ಕೆ ಹಂಗಂತೇಳಿ ಈಜಿ ಟಫ್ ಅಂತೇಳಿ ತಿಳ್ಕೊಳಕ್ ಹೋಗ್ಬೇಡ್ರಿ. ಲಾಸ್ಟ್ ಇಯರ್ ಈ ಪಾಸಿಂಗ್ ಪ್ಯಾಕೇಜ್ ದಿಂದ ಎಷ್ಟು ಮಾರ್ಕ್ಸ್ ಅಪಿಯರ್ ಆಗಿತ್ರಿ ಸರ್ SPUC ಕೋಚಿಂಗ್ ಸೆಂಟರ್ ಪಾಸಿಂಗ್ ಪ್ಯಾಕೇಜ್ ದಿಂದ 2024 ಎಕ್ಸಾಮಿನೇಷನ್ ದಾಗ ಅಂತಂದ್ರ ಇಲ್ಲಿ ಪ್ರೂಫೇ ಇದೆ ನೋಡ್ರಿ. ಸೊ ದಟ್ ಈಸ್ 42 ಮಾರ್ಕ್ಸ್ ದೇ ವೇರ್ ಅಪಿಯರ್ಡ್ ಔಟ್ ಆಫ್ 50. ನಿನ್ನೆ ಫಿಸಿಕ್ಸ್ ಔಟ್ ಆಫ್ 50 42 ಮಾರ್ಕ್ಸ್ ದೇ ವೇರ್ ಅಪಿಯರ್ಡ್ ಇನ್ ಎಸ್ಟರ್ಡೇಸ್ ಫಿಸಿಕ್ಸ್ ಎಕ್ಸಾಮ್. ನೆಕ್ಸ್ಟ್ ಈ ಕೆಮಿಸ್ಟ್ರಿ ಒಳಗಡೆ ಈ ಸಲ 2025 ದಾಗ ಎಷ್ಟು ಅಪಿಯರ್ ಆಗ್ತಾವ ನೋಡೋಣ ಅಂತ. ಆ 2025 ಬೇಸಿಸ್ ಮೇಲೆ 26 ಗೆ ಸೊ ಕ್ಲಾರಿಟಿ ಕೊಟ್ಟಿರ್ತದ. ಈಗ 24th ಬೇಸಿಸ್ ಮೇಲೆ 25 ಕೊಟ್ಟೈತಿ, 25 ಬೇಸಿಸ್ ಮೇಲೆ 26 ಗೆ. ಸೊ ಎಷ್ಟೋ ಜೂನಿಯರ್ಸ್ ಗೆ ಇದು ಗೊತ್ತಿರಂಗಿಲ್ಲ, ಸುಮ್ನೆ ಏನೇನೋ ಸ್ಟಡಿ ಮಾಡ್ತಿರ್ತಾರ. ಅವ್ರಿಗೆ ಚಂದಾಗಿ ಇದು ಸ್ಟಡಿ ಮಾಡ್ರಿ ಅಂತ ಹೇಳ್ರಿ. ಓಕೆ, ಸೊ ಫಸ್ಟ್ ನೀವು ಯುಟಿಲೈಸೇಷನ್ ತಗೊಳ್ರಿ. ಇನ್ನು 4 ದಿನ ಟೈಮ್ ಇದೆ. ಅದು ಆದ ಬಳಿಕ ಸೊ ಯು ಕ್ಯಾನ್ recommend that whatever you used, how helped this one for your preparation, so that you can recommend to your juniors also, so that it is going to helpful for them also. Okay, let us go ahead. ಯಾವ್ದು ಹೋಗೋಣ್ರಿ ಸರ್ ಅಂತಂದ್ರೆ ಈಗ ಡೈರೆಕ್ಟ್ ಆಗಿ we shall move to the ಯಾವ್ದ್ರಿ ಸರ್ ಅಂತ ಕೆಮಿಕಲ್ ಕೈನೆಟಿಕ್ಸ್. ಅದ್ರಾಗ ಇವು ಡೆರಿವೇಶನ್ಸ್ ಅದು ಆಲ್ರೆಡಿ ಮಾಡೈತೆ. ಈಗ ಪ್ರಾಬ್ಲಮ್ಸ್ ಹೋಗೋಣ ಅಂತ. ನ್ಯೂಮರಿಕಲ್ಸ್ ವಿ ಶಾಲ್ ಡಿಸ್ಕಸ್. ಯಾಕಂದ್ರೆ ಕೆಲವೊಬ್ಬರಿಗೆ ನ್ಯೂಮರಿಕಲ್ಸ್ ನೇ ಕಿರಿಕಿರಿ ಅಂತಿರ್ತಾರೆ. ನ್ಯೂಮರಿಕಲ್ಸ್ ಈ ಚಾಪ್ಟರ್ ಮೇಲೆ ಮತ್ತೆ ಸೊಲ್ಯೂಷನ್ ಚಾಪ್ಟರ್ ಮೇಲೆ ಸಿಕ್ಕಾಪಟ್ಟಿ ಈಸಿ ಇದೆ, ಅಂದ್ರೆ ಡೆಡ್ ಈಸಿ ಇಟ್ ಇಸ್ ದೇ. ಸೊ ಇದೇ 2023 ಕೀ ಆನ್ಸರ್ಸ್ ನ ಕೊಟ್ಟೈತೆ. ಸೊ ದಟ್ ಯು ಕ್ಯಾನ್ ಡೌನ್ಲೋಡ್ ಅಂಡ್ ಗೋ ಥ್ರೂ. ಸೊ ನೆಕ್ಸ್ಟ್ ಫಸ್ಟ್ ಈಗ ಸೊಲ್ಯೂಷನ್ಸ್ ತೋರಿಸ್ತದ ಜಸ್ಟ್. ಅದ್ರದ ನೆಕ್ಸ್ಟ್ ಇನ್ನೊಂದು ಕ್ಲಾಸ್ನಾಗ ಸಪರೇಟ್ ಆಗಿ ಒಂದು ಸೊಲ್ಯೂಷನ್ಸ್ ಒಂದೇ ಶಾರ್ಟ್ ಒಳಗಡೆ ಕಂಪ್ಲೀಟ್ ಆಗಿ ವಿಡಿಯೋನ ಮಾಡಿಕೊಟ್ಟಿರ್ತದ. ಯಾಕಂದ್ರೆ ಸಪರೇಟ್ ಸ್ಪ್ಲಿಟ್ ಮಾಡೋದಕ್ಕಿಂತ ಒಂದೇ ಕಂಪ್ಲೀಟ್ ಆಗಿ ಸೊಲ್ಯೂಷನ್ಸ್ ಮಾಡಿ ಕ್ಲಿಯರ್ ಆಗಿ ಕೊಟ್ಟಿರ್ತದ. ಸೊ ಯಾರಿಗಾರೆ ಕೋಚಿಂಗ್ ಅಡ್ರೆಸ್ ಇನ್ನೂ ಗೊತ್ತಿರ್ಲಿಲ್ಲ ಅಂದ್ರೆ ಗಾಂಧಿ ಚೌಕದಿಂದ ಜಸ್ಟ್ 1 ಮಿನಿಟ್ ಸಿದ್ದೇಶ್ವರ ಟೆಂಪಲ್ ಕಡೆಗೆ ಹೋದ್ರೆ ಈ ತರ ಬೋರ್ಡೆ ಕಾಣಿಸ್ತಾವ ನೋಡಿ, SPUC ಅಂತೇಳಿ. ಸೊ ಸುಗಂಧಿ ಅವ್ರ ಬಿಲ್ಡಿಂಗ್ ಮೇಲ್ಗಡೆ ಅಲ್ಲೇ ಗಾಂಧಿ ಇದು ಏನು ಕ್ಲಾಸಸ್ ನ ಕಂಡಕ್ಟ್ ಮಾಡ್ಲಾಗ್ತದ. ಸೊ ಇದು ಚಾಪ್ಟರ್ ವೈಸ್ ನ ಇಂಪಾರ್ಟೆಂಟ್ ಕ್ವಶನ್ಸ್ ನ ಕೊಟ್ಟೈತಿ. ಸೊ ಜಸ್ಟ್ ಯು ಕ್ಯಾನ್ ಗೋ ಥ್ರೂ. ಎಲ್ಲಾನು ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲಿ ಕೊಡ್ಲಾಗಿದೆ, ನೀವು ತರವಾಗಿ ಪ್ರಿಪೇರ್ ಮಾಡ್ರಿ. ಕೆಲವೊಬ್ರು ಹಿಂಗ್ ಕೇಳ್ತಾರೆ, ಸರ್ ಇವ್ ಇಷ್ಟೇ ಬರ್ತಾವೇನ್ರಿ? ಸೊ ಫಸ್ಟ್ ಇವ್ ಪ್ರಿಪೇರ್ ಆಗ್ರಿ. ನೆಕ್ಸ್ಟ್ ಉಳಿದಿದ್ದನ್ನ ನಿಮ್ಗೆ ಎಷ್ಟು ಟೈಮ್ ಸಿಗ್ತೋ ಅದರದ ಪಾಸಿಬಿಲಿಟಿ ಮೇಲೆ ಯು ಕ್ಯಾನ್ ಪ್ರಾಕ್ಟೀಸ್. ಸೊ ಕೆಮಿಕಲ್ ಕೈನೆಟಿಕ್ಸ್ ಆಲ್ರೆಡಿ 4 ಡೆರಿವೇಶನ್ಸ್ ನ ಮಾಡಿಸೈತಿ. ಸೊ ಇನ್ನೂ ಒಂದಿಷ್ಟನ್ನ ಡಿಸ್ಕಷನ್ ಮಾಡೋಣ ಅಂತ. ಸೂಡೋ ಆರ್ಡರ್ ರಿಯಾಕ್ಷನ್ ಆಗಿರ್ಬೋದು, ಓಕೆ, ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಆಗಿರ್ಬೋದು ಹಂಗ. ಸೊ ಇಲ್ಲಿ ಎಲ್ಲಾ ಚಾಪ್ಟರ್ಸ್ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟದ. ಇವ್ ಗೋ ಥ್ರೂ ಆಲ್ ದೋಸ್. ಯಾಕಂದ್ರೆ ಕೆಲವೊಬ್ರು PDF ಡೌನ್ಲೋಡ್ ಮಾಡ್ಕೊಂಡು ನೋಡ್ಲಾರ್ದೇನೆ ನಮಗೆ ಕೇಳ್ತಾರೆ, ಸರ್ ಆ ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಳಿಸ್ರಿ. ಈ ಚಾಪ್ಟರ್ ಎಲ್ಲಾನು ಕೊಟ್ಬಿಟ್ಟೈತಿ. ಕೆಮಿಸ್ಟ್ರಿ ಅಂದ್ ಕಂಪ್ಲೀಟ್ ಕೆಮಿಸ್ಟ್ರಿ, ಬಯಾಲಜಿ ಇದೇ ತರ ಮಾಡಿದೈತಿ. ಅದು ಮುಂದೆ ಕೆಮಿಸ್ಟ್ರಿ ಮುಗಿಯನ ಡಿಸ್ಕಷನ್ ಮಾಡೋಣ ಅಂತ. ಸೊ ಯಾವುದೇ ಕಾರಣಕ್ಕೂ ಈ ಚಾಪ್ಟರ್ ನ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಹಾವರ್ತ್ ಸ್ಟ್ರಕ್ಚರ್. ನೆಕ್ಸ್ಟ್ ಇಲ್ಲಿ ಏನು ಕ್ವಶನ್ಸ್ ಕೊಟ್ಟೈತಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನ ಯು ಪ್ರಾಕ್ಟೀಸ್ ಆಲ್ ದೀಸ್ ಫಸ್ಟ್. ಆಫ್ಟರ್ವರ್ಡ್ಸ್ ಡಿಪೆಂಡ್ಸ್ ಆನ್ ಯುವರ್ ಅವೈಲಬಿಲಿಟಿ ಆಫ್ ಟೈಮ್ ಯು ಕ್ಯಾನ್ ಗೋ ಥ್ರೂ ದ ನೆಕ್ಸ್ಟ್. ಓಕೆ, ಲೆಟ್ ಅಸ್ ಗೆಟ್ ಇನ್ ಟು ದಿ. ಸೊ ಇಲ್ಲಿ ಅಗ್ದಿ ಕ್ಲಿಯರ್ ಆಗಿ ಸೊಲ್ಯೂಷನ್ ಮತ್ತೆ ಕೆಮಿಕಲ್ ಕೈನೆಟಿಕ್ಸ್ ಇದು ಸೊ ಅಗ್ದಿ ಟೈಪ್ ಮಾಡಿದೆ ಮಟೀರಿಯಲ್ ನ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟೈತಿ. ಏನ್ ಇಂಪಾರ್ಟೆಂಟ್ ಅನ್ನೋದನ್ನ ಇಲ್ಲಿ ಕೊಟ್ಟೈತಿ. ಸೊ ಯು ಕ್ಯಾನ್ ಗೋ ಥ್ರೂ ಫಸ್ಟ್. ಅದು ಆದ ಬಳಿಕ ಇದ್ರದ್ದು ಕಂಟೆಂಟ್ ನ ಯು ಕ್ಯಾನ್ ಸ್ಟಡಿ. ಇದ್ರದ್ದು ಒಂದು ಸಪರೇಟ್ ವಿಡಿಯೋ ಸೊಲ್ಯೂಷನ್ ಅಂತೇಳಿ ಸ್ಟಾರ್ಟಿಂಗ್ ದಾಗಿಂದ ಒಂದು ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡಿಕೊಟ್ಟಿರ್ತದ, ಸಿನ್ಸ್ ಫ್ರಮ್ ಸ್ಟಾರ್ಟ್ ಟು ದ ಎಂಡ್. ಇದು ಎಲೆಕ್ಟ್ರೋ ಕೆಮಿಸ್ಟ್ರಿ ಒಂದು ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿಕೊಡೋಣ ಅಂತ. ಸೊ ಇವಾಗ ಯಾವ್ದಕ್ಕೆ ಹೋಗೋಣ್ರಿ ಸರ್ ಅಂತಂದ್ರೆ ಕೆಮಿಕಲ್ ಕೈನೆಟಿಕ್ಸ್. ಓಕೆ, ಲೆಟ್ ಅಸ್ ಗೆಟ್ ಇನ್ ಟು ದ ವಾಟ್ ಎ ಕೆಮಿಕಲ್ ಕೈನೆಟಿಕ್ಸ್. ಯಾಕ್ರಿ ಸರ್ ಅಂತಂದ್ರೆ ಆಲ್ರೆಡಿ ಅದ್ರದ್ದು ಡೆರಿವೇಶನ್ ಮಾಡೈತಿ. ಸೊ ಒಂದು ಪ್ರಾಬ್ಲಮ್ಸ್ ನ ಒಂದು ವೆರೈಟಿ ಪ್ರಾಬ್ಲಮ್ಸ್ ಮೇಜರ್ಲಿ ಒಂದಂತ್ರ ಕಂಪಲ್ಸರಿ ಆಕ್ಟಿವೇಶನ್ ಎನರ್ಜಿ ಬೀಳ್ತದೆ. ಸೊ ಅದು ಒಂದಂತ್ರ ಫಸ್ಟ್ ಕವರ್ ಮಾಡ್ತದೆ. ಮುಂದೆ ಟೈಮ್ ಸಿಕ್ತಂದ್ರ ಹಾಫ್ ಲೈಫ್ ಒಂದು ಸೊ ರೆಡಿಮೇಡ್ ಇದ್ದಿದೆ ಏನು ರಿಟರ್ನ್ ಕಂಟೆಂಟ್ ನ ತಗೊಂಡು ಎಕ್ಸ್ಪ್ಲೈನ್ ಮಾಡ್ಬಿಡ್ತು. ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್. ಸೊ ಇದ್ರಾಗ ಏನ್ ಇಂಪಾರ್ಟೆಂಟ್ ಇದ್ದಾವ ಅಂತ ಅನ್ನೋದು ಇಲ್ಲಿ ಕಂಟೆಂಟ್ ನ ಕೊಟ್ಟೈತಿ. ಸೊ ಇಲ್ಲಿ 1 ಮಾರ್ಕ್ಸಿನ ಕ್ವಶನ್ ಅದು. ಸೊ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ಬಿಡೋಣ ಅಂತ. ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್. ಡೆರಿವೇಶನ್ ಅಂತ ಆಲ್ರೆಡಿ ಹೇಳೈತಿ. ಸೊ ಡಿಫೈನ್ ಆರ್ಡರ್ ಆಫ್ ಅ ರಿಯಾಕ್ಷನ್ ಅಂತ ಹೇಳಿ ಕೇಳ್ದ ಅಂತಂದ್ರೆ how you are going to define that order of a reaction. So just a minute, I will make it as a zoom. Yes, this much is enough. So order of a reaction ಅಂತ ಹೇಳಿ ಕೇಳಬಹುದು. ಡಿಫೈನ್ ಆರ್ಡರ್ ಆಫ್ ಅ ರಿಯಾಕ್ಷನ್. ಆರ್ಡರ್ ಆಫ್ ಅ ರಿಯಾಕ್ಷನ್ ಅಂದ್ರೆ ಏನ್ರಿ ಸರ್ ಅಂತಂದ್ರ ಇದು ಹಿಂಗ್ ಹೇಳೋದಕ್ಕಿಂತ ಆರ್ಡರ್ ಆಫ್ ಅ ರಿಯಾಕ್ಷನ್. ಸೊ ಇಲ್ಲಿ ರೇಟ್ ಆಫ್ ರಿಯಾಕ್ಷನ್ ಬರದ್ರಿ ಅಂದ್ರೆ A to the power A, ನೆಕ್ಸ್ಟ್ ಸರ್ತ B to the power B ಅಂತ ಹೇಳಿ ಬರದ್ರಿ ಅಂದ್ರೆ ಇವ್ಕುರದು ಪವರ್ ಮೋಲಾರ್ ಕಾನ್ಸಂಟ್ರೇಷನ್ ಟರ್ಮ್ಸ್ ಪವರ್ ಇದೆಯಲ್ಲ. ಸೊ ಆರ್ಡರ್ ಈಸ್ ಈಕ್ವಲ್ಸ್ ಟು ಬಿ ದ what are sum of the powers of the concentration terms in the experimentally determined rate equation. ಅದಕ್ಕೆ ನಾವು ಆರ್ಡರ್ ಅಂತ ಹೇಳಿ ಕರಿತೀವಿ. ಇವ್ರ ಪವರ್ಸ್ ನ ಎಡಿಷನ್ ಮಾಡಿದ್ರೆ ದೆನ್ ಯು ವಿಲ್ ಗೆಟ್ ದಿ ಆರ್ಡರ್ ಆಫ್ ದಟ್ ರಿಯಾಕ್ಷನ್. ಸೊ ನೆಕ್ಸ್ಟ್ ಸರ್ತ ಕೊಲಿಜನ್ ಫ್ರೀಕ್ವೆನ್ಸಿ ಅಂತ ಹೇಳಿ ಕೇಳಿರ್ತಾನೆ. ವಾಟ್ ಡು ಯು ಮೀನ್ ಬೈ ಕೊಲಿಜನ್ ಫ್ರೀಕ್ವೆನ್ಸಿ ಆರ್ ಎಲ್ಸ್ ಡಿಫೈನ್ ಅಂತ ಹೇಳಿ. ಸೊ ಕೊಲಿಜನ್ ಫ್ರೀಕ್ವೆನ್ಸಿ ಅಂದ್ರೆ ನಂಬರ್ ಆಫ್ ಕೊಲಿಜನ್ಸ್ ಪರ್ ಸೆಕೆಂಡ್ ಪರ್ ಯೂನಿಟ್ ವ್ಯಾಲ್ಯೂಮ್ ಆಫ್ ದಿ ರಿಯಾಕ್ಷನ್ ಮಿಕ್ಸರ್.
ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ನಂಬರ್ ಆಫ್ ಕೊಲಿಜನ್ಸ್ ಪರ್ ಸೆಕೆಂಡ್ ಪರ್ ಯೂನಿಟ್ ವ್ಯಾಲ್ಯೂಮ್ ಆಫ್ ದಿ ವಾಟ್ reaction mixture, that is known as the what collision frequency. Order of the reaction collision, you define the following ಅಂತ ಹೇಳಿ ನೀನು ಹೆಂಗ್ ಫಿಸಿಕ್ಸ್ ದಾಗ ಕೇಳಿದಲ್ಲ ಆ ತರ ಕೇಳಬಹುದು. ಅದಕ್ಕೆ ನೀವು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಈಗ ಒಂದ್ ಮಾರ್ಕ್ಸ್ ಇಂದ ಕೇಳಂಗಿಲ್ಲ ಅಂತೇಳಿ ಅವೇ ಒಂದೊಂದ್ ಮಾರ್ಕ್ಸ್ 2 3 ಅಂತೇಳಿ ಈ ತರ ಕೇಳ್ಬೋದು. ಸರಿ ಸರ್, ನೆಕ್ಸ್ಟ್ ರೀತಿ ಹಾಫ್ ಲೈಫ್ ಪೀರಿಯಡ್. ಸೊ ಹಾಫ್ ಲೈಫ್ ಪೀರಿಯಡ್ ಅಂತಂದ್ರೆ ಏನಂತಂದ್ರೆ ಅಲ್ಲಿ ಫಿಸಿಕ್ಸ್ ದಾಗೂ ಹೇಳಿದ್ದೆ ಏನಂತ ಹೇಳಪ್ಪ ಅಂದ್ರೆ ಎಕ್ಸಾಕ್ಟ್ಲಿ ಹಾಫ್ ಆಫ್ ದಿ ಒರಿಜಿನಲ್ ಅಟೆಂಪ್ಟ್ಸ್ ಟು ರೆಡ್ಯೂಸ್ ಅಂತೇಳಿ ಹೇಳಿತ್ತು. ಎಕ್ಸಾಕ್ಟ್ಲಿ ಹಾಫ್ ಆಫ್ ದಿ ಒರಿಜಿನಲ್ ಅಟೆಂಪ್ಟ್ಸ್ ಗೆ ವಾಟ್ ಎವರ್ ದಿ ಟೈಮ್ ಇಟ್ ಹ್ಯಾಸ್ ಟೇಕನ್ ಅಂತೇಳಿ ಅಲ್ಲಿ ಹೇಳಿದ್ರ. ಇಲ್ಲಿ ಏನಂತ ಹೇಳಿ ಆಗಿರ್ತದೆ ಸರ್, ಹಾಫ್ ಲೈಫ್ ಪೀರಿಯಡ್ ಆಫ್ ರಿಯಾಕ್ಷನ್ ಈಸ್ ದಿ ಟೈಮ್, ಅಂದ್ರೆ ಅದಕ್ಕೂ ಟೈಮ್ ಇಲ್ಲಿನೂ ಟೈಮ್ ಅಂತ, ಇನ್ ವಿಚ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ಸ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ಸ್ ಏನಾಗ್ಬೇಕ್ರಿ ಸರ್, ರೆಡ್ಯೂಸ್ಡ್ ಎಕ್ಸಾಕ್ಟ್ಲಿ ಟು ಹಾಫ್ ಆಫ್ ದೇರ್ ಇನಿಷಿಯಲ್ ವ್ಯಾಲ್ಯೂ. ಈಗ ಅಷ್ಟೆಲ್ಲ ನೀವು ಇದು ಅನ್ಸೋದಕ್ಕಿಂತ ಟಿ ಹಾಫ್ ಅಂತೇಳಿ ಹಿಂಗ್ ಯೂಸ್ ಮಾಡಿದ್ರಂದ್ರ ಇನಿಷಿಯಲ್ ಮೋಲಾರ್ ಕಾನ್ಸಂಟ್ರೇಷನ್ ಏನಿರ್ತದೆ ಸರ್, R0 ಡಿವೈಡೆಡ್ ಬೈ 2 ಆಗ್ಲಿಕ್ಕೆ ಎಷ್ಟು ಟೈಮ್ ತಗೋತಿಲ್ಲ ಆ ಟೈಮ್ನೇ ಹಾಫ್ ಲೈಫ್ ಪೀರಿಯಡ್ ಅಂತೇಳಿ ಹೇಳಿರ್ತೀವಿ. ಇಟ್ ಇಸ್ ದ ಟೈಮ್ ಟೇಕನ್ ಟು ರೆಡ್ಯೂಸ್ ಎಕ್ಸಾಕ್ಟ್ಲಿ ಹಾಫ್ ಆಫ್ ದಿ ಒರಿಜಿನಲ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್. ದಟ್ ಟೈಮ್ ಇಸ್ ಕಾಲ್ಡ್ ಆಸ್ ಹಾಫ್ ಲೈಫ್ ಪೀರಿಯಡ್ ಅಂತ ಹೇಳಿ ಹೇಳಿರ್ತೀವಿ. ಸೊ ಅದು ಆಲ್ರೆಡಿ ಡೆರಿವೇಶನ್ ಮಾಡೋ ಮುಂದೆ ಹೇಳಿದೀನಿ ನೋಡ್ರಿ, ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಳ್ರಿ. ನೆಕ್ಸ್ಟ್ ಸರ್ ಅಂದ್ರೆ ಡಿಫೈನ್ ಆಕ್ಟಿವೇಶನ್ ಎನರ್ಜಿ ಅಂತ ಹೇಳಿ ಹೇಳ್ತಾನೆ. ಸೊ ಆಕ್ಟಿವೇಶನ್ ಎನರ್ಜಿ ಅಂದ್ರೆ ಏನಪ್ಪಾ ಅಂತಂದ್ರೆ ಜಸ್ಟ್ ಮಿನಿಮಮ್ ಎಕ್ಸ್ಟ್ರಾ ಎನರ್ಜಿ ಅಬೋವ್ ದಿ ನಾರ್ಮಲ್ ಎನರ್ಜಿ. ಈಗ ಆಕ್ಟಿವೇಶನ್ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ಕಲ್ಸೋ ಮುಂದೆ ಇನ್ ಡಿಟೇಲ್ ಆಗಿ ತಿಳಿತದ. ಇದಕ್ಕ ನಾವು ನಾರ್ಮಲ್ ಎನರ್ಜಿ ಅಂದ್ರೆ ಅಬೋವ್ ದಿ ನಾರ್ಮಲ್ ಎನರ್ಜಿ, ಇದ್ರದ್ದು ನಾರ್ಮಲ್ ಎನರ್ಜಿ ಮೇಲೆ ಎಷ್ಟು ಎಕ್ಸ್ಟ್ರಾ ಮಿನಿಮಮ್ ನಾರ್ಮಲ್ ಎನರ್ಜಿ ಕೊಡ್ತೀವಲ್ಲ, so has to reach the threshold and then convert reactant into the product. ಆ ಮಿನಿಮಮ್ ಎನರ್ಜಿಗೆ ನಾವು ಆಕ್ಟಿವೇಶನ್ ಎನರ್ಜಿ ಅಂತ ಹೇಳ್ತೀವಿ. ದ ಮಿನಿಮಮ್ ಎಕ್ಸ್ಟ್ರಾ ಎನರ್ಜಿ ಅಬೋವ್ ದಿ ನಾರ್ಮಲ್ ಎನರ್ಜಿ ದ ರಿಯಾಕ್ಟೆಂಟ್ಸ್ ಮಸ್ಟ್ ಗೇನ್ ಟು ರೀಚ್ ದಿ ಥ್ರೆಶೋಲ್ಡ್, ಅಂದ್ರೆ ಪೀಕ್ ವ್ಯಾಲ್ಯೂನ ರೀಚ್ ಆಗ್ಲಿಕ್ಕ, ಅಂದ್ರೆ ಟ್ರಾನ್ಸಿಷನ್ ಸ್ಟೇಟ್ ನ ರೀಚ್ ಆಗ್ಲಿಕ್ಕ, ಅಂಡ್ ಫಾರ್ಮ್ ದಿ ಪ್ರಾಡಕ್ಟ್, ಅಂದ್ರೆ ರಿಯಾಕ್ಟೆಂಟ್ ಇದ್ದದನ್ನ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ಲಿಕ್ಕ. ವಾಟ್ ಎವರ್ ದಿ ಮಿನಿಮಮ್ ಎಕ್ಸ್ಟ್ರಾ ಎನರ್ಜಿ ಅಬೋವ್ ದಿ ನಾರ್ಮಲ್ ಎನರ್ಜಿ ವಿ ಹ್ಯಾವ್ ಗಿವನ್, ದಟ್ ಈಸ್ ಕನ್ಸಿಡರ್ಡ್ ಆಸ್ ಎ ವಾಟ್ ದಟ್ ಆಕ್ಟಿವೇಶನ್ ಎನರ್ಜಿ ಅಂತೇಳಿ. ಸೊ ಆಗಲೇ ಏನ್ ಹೇಳಿದೇವಲ್ಲ ರೇಟ್ ಆಫ್ ರಿಯಾಕ್ಷನ್ ಮೇಲೆ, ಅದ್ರ ಮೇಲೆ ಒಂದು ಸಿಂಪಲ್ ಇಲ್ಲಿ ಪ್ರಾಬ್ಲಮ್ಸ್ ಐತಿ. ಬಟ್ ಈ ಪ್ರಾಬ್ಲಮ್ಸ್ ನ ರಿಪೀಟ್ ಆಗ್ತಾವ ಬಿಡ್ತಾವ ಗೊತ್ತಿಲ್ಲ, ಬಟ್ MCQs ದಾಗ ಕೇಳಬಹುದು. ಸೊ ನೀವು ಏನಪ್ಪಾ ಅಂದ್ರೆ ರೇಟ್ ಆಫ್ ರಿಯಾಕ್ಷನ್ ಹ್ಯಾಸ್ ಗಿವನ್ ಇನ್ ದಿಸ್ ವೇ, ವಾಟ್ ಈಸ್ ದ ಓವರ್ ಆಲ್ ಆರ್ಡರ್ ಅಂತ ಹೇಳಿದಾನೆ. ಇದ್ರ ಪವರ್ ಏನಿಲ್ಲ ಅಂದ್ರೆ ಎಷ್ಟು ಇದಿರ್ತೋ 1 ಅಂತ ಹೇಳಿದಿರ್ತಲ್ಲ, ಅದನ್ನ ಎಡಿಷನ್ ಮಾಡ್ಕೊಂಡ್ರೆ ಅಂದ್ರೆ ಸೊ ಆರ್ಡರ್ ಆಫ್ ರಿಯಾಕ್ಷನ್ ದಟ್ ಈಸ್ ಗೋಯಿಂಗ್ ಟು ಬಿ ದಿ ವಾಟ್. ಸೊ ಇಲ್ಲಿದ್ರದ್ದು ಪವರ್ ಎಷ್ಟಿದೆ ಸರ್ ಅಂದ್ರೆ 2, ಇದ್ರ ಮೇಲೆ ಏನಿಲ್ಲ ಅಂದ್ರೆ ಪವರ್ ಎಷ್ಟು ಇರ್ತೈತಿ 1 + 2 ದಟ್ ಇಸ್ ದ 3. ಆರ್ಡರ್ ಆಫ್ ರಿಯಾಕ್ಷನ್ ಇಸ್ 3 ಅಂತ. ಓಕೆ, ಸೊ ಸ್ವಲ್ಪ ಸ್ಪೀಡ್ ಹೋಗಿರ್ತದ. ಇದು ಯಾರಾದ್ರೂ ಫಸ್ಟ್ ಇಯರ್ ದವ್ರು ನೋಡ್ತಿದ್ರ ಅವ್ರಿಗೆ ಈ ವಿಡಿಯೋನ ಪೂರ್ತಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಈ ಸದ್ದ. ಅವರು ನಿಮ್ಮ ಲೆವೆಲ್ಗೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ಚಾಪ್ಟರ್ ಮುಗಿದಿತ್ತಂದ್ರೆ ಅವರಿಗೆ ಸ್ಪೀಡ್ ಆಗಿ ತಿಳಿತೈತಿ, ನೋ ಇಶ್ಯೂಸ್. ಬಟ್ ಈ ಸದ್ಯ ತಿಳಿಬೇಕಂತಂದ್ರೆ ಹೈಲಿ ಇಂಪಾಸಿಬಲ್ ಅವರಿಗೆ. ಓಕೆ, ಸೊ ನೆಕ್ಸ್ಟ್ ಸರ್ ಅಂತಂದ್ರೆ ಇಲ್ಲಿ ರೇಟ್ ಇಕ್ವೇಶನ್ ಫಾರ್ ದಿ ರಿಯಾಕ್ಷನ್ ಎ ದಿಂದ A + B = B the P ಅಂತ ಹೇಳ್ಕೊಟ್ಟು, ಸೊ ರೇಟ್ ಆಫ್ ದ ರಿಯಾಕ್ಷನ್ ಹಿ ಹ್ಯಾಸ್ ಗಿವನ್. ದೆನ್ ವಾಟ್ ಇಸ್ ದ ಆರ್ಡರ್ ಆಫ್ ದಿಸ್ ರಿಯಾಕ್ಷನ್ ಹಿ ಹ್ಯಾಸ್ ಆಸ್ಕ್ಡ್. ಸೊ whatever the order of the reaction which is there, so that is the power sum of the powers ಅಂತ ಹೇಳಿ ಹೇಳಿರಲ್ಲ. ಸೊ ಇಲ್ಲಿ ಇದ್ರ ಪವರ್ 1/2 ಇದೆ, ಇದ್ರ ಪವರ್ 2 ಅಂತ ಹೇಳಿದೆ. ಸೊ add and take the LCM is 2. ಸೊ 1 + 2 × 2 ಅಂದ್ರೆ 4, ಅಂದ್ರೆ ಆನ್ಸರ್ ಏನೈತಿ ಸರ್ ಅಂದ್ರೆ ದಟ್ ಈಸ್ 5/2. ದಟ್ ಈಸ್ ದ 5/2. ಆನ್ಸರ್ ಇಸ್ 5/2. ಸೊ ಇದು ಆರ್ಡರ್ ಆಫ್ ದಿ ರಿಯಾಕ್ಷನ್ ಕೇಳಿದ. ನೆಕ್ಸ್ಟ್ ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ ಫಾರ್ ದಿ ಜೀರೋ ಆರ್ಡರ್ ರಿಯಾಕ್ಷನ್ ಅಂತ ಹೇಳಿದಾನೆ. ಸ್ವಲ್ಪ ಪರ್ಟಿಕ್ಯುಲರ್ಲಿ ಜೀರೋ ಆರ್ಡರ್ ರಿಯಾಕ್ಷನ್. ಸೊ ಈ ಎಕ್ಸಾಂಪಲ್ ನ ನಿಮ್ಗೆ ಕರೆಕ್ಟ್ ಆಗಿ ಬಯಟಿದ್ದಷ್ಟು ಬಹಳ ಬೆಸ್ಟ್. ಯಾಕಂದ್ರೆ ಇದಕ್ಕೆ ರಿಯಾಕ್ಷನ್ ಕೊಟ್ಟು ಇದನ್ನ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಥವಾ ಸೆಕೆಂಡ್ ಆರ್ಡರ್ ರಿಯಾಕ್ಷನ್, ಜೀರೋ ಆರ್ಡರ್ ರಿಯಾಕ್ಷನ್ ಅಂತ ಹೇಳಿ ಕೇಳಿದಾಗ ನಿಮ್ಗೆ MCQs ದಾಗ ಹೆಲ್ಪ್ ಆಗ್ತದೆ. ಇಲ್ಲಿ ಗಿವ್ ಆನ್ ಎಕ್ಸಾಂಪಲ್ ಫಾರ್ ದಿ ಜೀರೋ ಆರ್ಡರ್ ರಿಯಾಕ್ಷನ್ ಅಂತ ಹೇಳಿ ಕೊಟ್ಟಿದ್ದಾನೆ. ಫಾರ್ಮೇಶನ್ ಆಫ್ ದಿ ಸೊ ವಾಟ್ ಹೈಡ್ರೋಜನ್ ಕ್ಲೋರೈಡ್ HCl ಇನ್ ಡಿಫ್ಯೂಸ್ಡ್ ಸನ್ಲೈಟ್. ಸೊ H2 hydrogen, next certain Cl2 chlorine. So in the diffused sunlight that is going to form the water HCl. So most important is that so this formation of HCl depends on intensity of that diffused sunlight, but not on the quantity of the water hydrogen as well as chlorine. So adakkidu it seems as like a second order reaction, but it is going to be the so what a zero order reaction. ಯಾಕ್ರಿ ಸರ್ ಅಂತಂದ್ರೆ ಇದು ಹೈಡ್ರೋಜನ್ ಮೇಲೂ ಡಿಪೆಂಡೆಂಟ್ ಇಲ್ಲ ಅಂದ್ರೆ ಪವರ್ 0 ಅಂತ ಹೇಳಿ ತಗೊಂಡಿರ್ತದೆ. ಸೊ ದಟ್ ಈಸ್ ಕ್ಲೋರಿನ್ ಮೇಲೂ ಇಂಡಿಪೆಂಡೆಂಟ್, ಬಟ್ ಇಟ್ ಈಸ್ ಡಿಪೆಂಡೆಂಟ್ ಆನ್ ಡಿಫ್ಯೂಸ್ಡ್ ಸನ್ಲೈಟ್. ಸೊ ಹೆನ್ಸ್ ಆರ್ಡರ್ ಆಫ್ ದಿ ರಿಯಾಕ್ಷನ್ ದಟ್ ಇಸ್ 0 + 0 ಇಟ್ ಈಸ್ ಗೋಯಿಂಗ್ ಟು ಬಿ ದ 0. ಇದು ಒಂದು ಎಕ್ಸಾಂಪಲ್ ಫಾರ್ ದಿ ಯಾವ್ದಕ್ಕೆ ಸರ್ ಜೀರೋ ಆರ್ಡರ್ ರಿಯಾಕ್ಷನ್.
So zero order reaction ಅಂದ್ರೆ ಏನ್ರಿ sir? If the order of the reaction is zero, then it is called as zero order reaction. Order of the reaction is one, then it is called as a first order reaction. Order of the reaction if it is the two, then it is called as second order reaction. ಇಷ್ಟು ಇನ್ ಡಿಟೇಲ್ ಆಗಿ ನಿಮಗ ಸೊ ಅಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ಡಿಸ್ಕಷನ್ ಮಾಡ್ತು. ನೆಕ್ಸ್ಟ್ ಸೂಡೋ ಆರ್ಡರ್ ರಿಯಾಕ್ಷನ್ಸ್ ಬಗ್ಗೆ ಅಂದ್ರೆ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಗಿವ್ ಎನ್ ಎಕ್ಸಾಂಪಲ್ ಅಂತೇಳಿ ಈ ತರ ಕೇಳಬಹುದು. ವಾಟ್ ಡು ಯು ಮೀನ್ ಬೈ ಸೂಡೋ ಆರ್ಡರ್ ರಿಯಾಕ್ಷನ್, ಗಿವ್ ಎನ್ ಎಕ್ಸಾಂಪಲ್ ಅಂತೇಳಿ ಆ ತರನು ಕೇಳಬಹುದು. ಸೊ ಇಲ್ಲಿ ಏನ್ ಕೇಳಿದ ಅನ್ಸರ್ತಂದ್ರೆ ಈಗ ಒಂದ್ ಕೆಲಸ ಮಾಡೋಣ ಅಂತ ಎಷ್ಟಾಗ್ತಾವಲ್ಲ ಈ ವಿಡಿಯೋದೊಳಗೆ ಒಂದಿಷ್ಟು ಡಿಸ್ಕಷನ್ ಮಾಡಿ ಇನ್ನೊಂದ್ರೊಳಗಡೆ ಎಸ್ಪೆಷಲಿ ಆಕ್ಟಿವೇಶನ್ ಎನರ್ಜಿದೆ ಒಂದು ಕಂಪ್ಲೀಟ್ ಆಗಿ ನ್ಯೂಮೆರಿಕಲ್ ನ ತಗೊಂಡು ಡಿಸ್ಕಷನ್ ಮಾಡೋಣ ಅಂತ. ಯಾಕಂದ್ರೆ ಇದು ಈವ್ನಿಂಗ್ ಟೈಮ್ ದೊಳಗಡೆ ನಾನು ಅದರದ್ದು ಕಂಪ್ಲೀಟ್ ಒಂದು ವಿಡಿಯೋ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿರ್ತ. ಸೊ ಲೆಟ್ ಅಸ್ ಗೋ ಹೆಡ್ ದೇ. ಸೊ ಯಾವ ತರ ಇರ್ತಂದ್ರೆ ಇಲ್ಲಿ ವಾಟ್ ಈಸ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್, ನೆಕ್ಸ್ಟ್ ಗಿವ್ ಎನ್ ಎಕ್ಸಾಂಪಲ್ ಅಂತ. ಸೂಡೋ ಆರ್ಡರ್ ರಿಯಾಕ್ಷನ್ ಅಂದ್ರೆ ಇಟ್ ಅಪಿಯರ್ಸ್ ಟು ಬಿ ಹೈಯರ್ ಆರ್ಡರ್ ಬಟ್ ಇಟ್ ಈಸ್ ಗೋಯಿಂಗ್ ಟು ಫಾಲೋ ಅಪ್ ದಿ ಸೊ ಲೋವರ್ ಆರ್ಡರ್ ಸೊ ಕೈನೆಟಿಕ್ಸ್ ಅಂತೇಳಿ. ಇಲ್ಲಿ ಏನಿದೆ ಸರ್, ರಿಯಾಕ್ಷನ್ ವಿಚ್ ಅಪಿಯರ್ಸ್ ಟು ಬಿ ಹೈಯರ್ ಆರ್ಡರ್ ಸೊ ಬಟ್ ಮೇಡ್ ಟು ಫಾಲೋ ದಿ ಫಸ್ಟ್ ಆರ್ಡರ್ ರಿಯಾಕ್ಷನ್. ಇದು ಸೆಕೆಂಡ್ ಆರ್ಡರ್ ಥರ್ಡ್ ಆರ್ಡರ್ ಅನ್ನಂಗ್ ಅನಿಸ್ತಿರ್ತದೆ ಬಟ್ ಇಟ್ ಈಸ್ ಗೋಯಿಂಗ್ ಟು ಫಾಲೋ ಅಪ್ ದಿ ಸೊ ವಾಟ್ ಕನ್ಸರ್ನ್ ಟು ದಿ ಫಸ್ಟ್ ಆರ್ಡರ್ ಕೈನೆಟಿಕ್ಸ್. ಓಕೆ, ಫಸ್ಟ್ ಆರ್ಡರ್ ರಿಯಾಕ್ಷನ್ ಎಲ್ಲಾನು ಫಾಲೋ ಅಪ್ ಮಾಡ್ತಿದ್ರೆ ಬೈ ಟೇಕಿಂಗ್ ಸೊ ಒನ್ ರಿಯಾಕ್ಟೆಂಟ್ ಯಾವ್ದ್ರಿ ಸರ್, ಅದರ್ ರಿಯಾಕ್ಟೆಂಟ್ ಎಕ್ಸೆಪ್ಟ್ ಒಂದನ್ನ ಜಾಸ್ತಿ ತಗೊಂಡು ಇನ್ನೊಂದನ್ನ ಕಡಿಮೆ ಕನ್ಸಿಡರೇಷನ್ ಮಾಡ್ಕೊಂಡಿರ್ತಾರೆ. ಎಕ್ಸಾಂಪಲ್ ಇಲ್ಲಿ ನೋಡೋದಾದ್ರ ಸೊ ದಟ್ ಈಸ್ ಎಸಿಡ್ ಹೈಡ್ರೋಲೈಸಿಸ್ ಆಫ್ ಇಥೈಲ್ ಎಸಿಟೇಟ್. ಸೊ ಇಲ್ಲೇನು ಕೊಟ್ಟಿದಾರಲ್ಲ ಇದ್ರ ಒಳಗಡೆ ವಾಟರ್ ಈಸ್ ಸೊ ಟೇಕನ್ ಆಸ್ ನೆಗ್ಲಿಜಿಬಲ್ but so maximum extent that is CH3COO C2H5 it is taken as a maximum extent. So hence that is going to dependent only on the concentration of this but not on the so H2O. So hagadre idrada ಏನ್ ಅಂತ ಅನಿಸ್ತದಪ್ಪ ಅಂದ್ರೆ ಇಟ್ ಸೀಮ್ಸ್ ಟು ಬಿ ಸೆಕೆಂಡ್ ಆರ್ಡರ್ ಬಟ್ ಇಟ್ ಈಸ್ ಗೋಯಿಂಗ್ ಟು ಫಾಲೋ ಅಪ್ ದಿ ಫಸ್ಟ್ ಆರ್ಡರ್ ಕೈನೆಟಿಕ್ಸ್. ಸೊ ದಟ್ಸ್ ವೈ ಇಟ್ ಇಸ್ ದಿ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಇದು ಹೆಂಗ್ ಕೇಳ್ತಾನೆ ಸರ್ ಕ್ವಶನ್, ವಾಟ್ ಯು ಮೀನ್ ಬೈ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್, ಗಿವ್ ಎನ್ ಎಕ್ಸಾಂಪಲ್ ಅಂತೇಳಿ. ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಏನಪ್ಪಾ ಅಂದ್ರೆ ಹೈಯರ್ ಆರ್ಡರ್ ಅನ್ನಂಗ್ ಅನಿಸ್ತಿರ್ತೈತಿ ಬಟ್ ಇಟ್ ಈಸ್ ಗೋಯಿಂಗ್ ಟು ಫಾಲೋ ಅಪ್ ದಿ ಫಸ್ಟ್ ಆರ್ಡರ್ ಕೈನೆಟಿಕ್ಸ್ ಬೈ ಟೇಕಿಂಗ್ ಅದರ್ ರಿಯಾಕ್ಟೆಂಟ್ಸ್ ಎಕ್ಸೆಪ್ಟ್ ಒಂದ್ ಬಿಟ್ ಇನ್ನೊಂದನ್ನ ಸೊ ಲಾರ್ಜ್ ಎಕ್ಸೆಸ್ ದೊಳಗೆ ಅಂದ್ರೆ ಜಾಸ್ತಿ ತಗೊಂಡ್ರೆ ಇನ್ನೊಂದು ಕಡಿಮೆ ತಗೊಂಡಿರ್ತಾನ. hence it is going to call as a what a pseudo first order reaction. So ಇದು ಕೇಳಬಹುದು ನೋಡ್ರಿ, ಎರಡು ಮಾರ್ಕ್ಸ್ ಕ್ವೆಶ್ಚನ್. ವಾಟ್ ಡು ಯು ಮೀನ್ ಬೈ pseudo first order reaction, give an example ಅಂತೇಳಿ. So you can see the example here. Water is taken as a very less whereas CH3COO C2H5 it has taken as a maximum extent. ನೆಕ್ಸ್ಟ್ ಮೆನ್ಷನ್ ದಿ ಫ್ಯಾಕ್ಟರ್ಸ್ ಅಂತೇಳಿ ಈ ತರ ಇಲ್ಲಿ ಏನ್ ಕ್ವೆಶ್ಚನ್ ಕನ್ಸಿಡರೇಷನ್ ಮಾಡಿರ್ತಾರ. ಲೆಟ್ ಅಸ್ ಯು ಕ್ಯಾನ್ ಸಿ ನೇಮ್ ಎನಿ ಟು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ರೇಟ್ ಆಫ್ ರಿಯಾಕ್ಷನ್. ರೇಟ್ ಆಫ್ ರಿಯಾಕ್ಷನ್ ಸೊ ಅಫೆಕ್ಟ್ ಮಾಡೋದು ಯಾವ ಫ್ಯಾಕ್ಟರ್ಸ್ ಅಂತ ಹೇಳಿ ಲಿಸ್ಟ್ ಔಟ್ ಮಾಡ್ರಿ ಅಂತ ಹೇಳಿ ಕೇಳಿದಾನ. ಸೊ ಫಸ್ಟ್ ಒನ್ ಈಸ್ ಅಬೌಟ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟನ್ಸ್. ನೆಕ್ಸ್ಟ್ ಈಸ್ ಟೆಂಪರೇಚರ್. ಇದು ಇಫೆಕ್ಟ್ ಆಫ್ ಟೆಂಪರೇಚರ್ ಅಂತೇಳಿ ಮುಂದೆ ಡಿಸ್ಕಷನ್ ಮಾಡಿರ್ತದ, ಇಲ್ಲಾಂದ್ರೆ ಪ್ರಾಬ್ಲಮ್ಸ್ ಇದ್ರ ಮೇಲೆ ಬಿಡಿಸಿರ್ತದ. ನೆಕ್ಸ್ಟ್ ಕೆಟಲಿಸ್ಟ್. Positive catalyst increases the rate of reaction whereas negative catalyst decreases the rate of reaction. So next certain physical state ಅಂದ್ರೆ liquid, gas. ನೆಕ್ಸ್ಟ್ certain solid state ದೊಳಗಡೆ ಯಾವ ಫಾಸ್ಟ್ ರಿಯಾಕ್ಷನ್ ಆಗ್ತವೆ ಯಾವ ಸ್ಲೋ ರಿಯಾಕ್ಷನ್ ಆಗ್ತದೆ ಅಂದ್ರೆ ಫಿಸಿಕಲ್ ಸ್ಟೇಟ್ ದಟ್ ಈಸ್ ಗೋಯಿಂಗ್ ಟು ಮ್ಯಾಟರ್ ಅಂತೇಳಿ. ಸೊ ಇಲ್ಲಿ ಏನಂತ ಹೇಳಿ ಕೇಳಿದ ಸರ್ತ ಮೆನ್ಷನ್ ಎನಿ ಟು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ರೇಟ್ ಆಫ್ ರಿಯಾಕ್ಷನ್. ಓಕೆ, ಸ್ಪೀಡ್ ಆಫ್ ದಿ ರಿಯಾಕ್ಷನ್ ಆರ್ ಎಲ್ಸ್ ರೇಟ್ ಆಫ್ ದಿ ರಿಯಾಕ್ಷನ್ ದಟ್ ಈಸ್ ಗೋಯಿಂಗ್ ಟು changes by the concentration ಅಂದ್ರೆ affect by the concentration of the reactants, temperature, catalyst as well as physical state ಅಂತೇಳಿ. ಸೊ ಇಷ್ಟು ನಿಮಗೆ ಬ್ರೀಫ್ ಆಗಿ ಇದ್ರದ್ದು ಥಿಯರಿ ಆಸ್ಪೆಕ್ಟ್ ಆದ್ರೆ ಇಲ್ಲಿ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಅಗ್ದಿ ಸಿಂಪಲ್ ಪ್ರಾಬ್ಲಮ್ಸ್ ಇರ್ತಾವೆ. ಎಸ್ಪೆಷಲಿ ಹಾಫ್ ಲೈಫ್ ಮೇಲೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಬಂದ್ರೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಸೊ 100% ಯು ವಿಲ್ ಡೂ ಕರೆಕ್ಟ್. ಸೊ ಫಸ್ಟ್ ಕ್ವಶನ್ ಕರೆಕ್ಟ್ ಆಗಿ ಓದ್ರಿ. ಇಲ್ಲಿ ಏನ್ ಕೊಟ್ಟಿದೆ ಅನ್ಸರ್ತ ಫಸ್ಟ್ ಆರ್ಡರ್ ರಿಯಾಕ್ಷನ್. ಆರ್ಡರ್ ಆಫ್ ದಿ ರಿಯಾಕ್ಷನ್ ಹಿ ಹ್ಯಾಸ್ ಗಿವನ್ ಫಸ್ಟ್ ಆರ್ಡರ್ ರಿಯಾಕ್ಷನ್ found to have a rate constant k is equals to ಅಂದ್ರೆ k value rate constant he has given. Find the half life of that first order reaction ಅಂತೇಳಿ. ನಿಮಗೆ ಏನಪ್ಪಾ ಅಂದ್ರೆ ಹಾಫ್ ಲೈಫ್ ಡೆರಿವೇಶನ್ ನೋಡ್ಕೊಳ್ರಿ, ಆ ಡೆರಿವೇಶನ್ ಇಲ್ಲಿ ಹೆಲ್ಪ್ ತಗೋಬಹುದು. ಏನಂತ ಹೇಳಿದೆ ಸರ್ ಅದು ಹಾಫ್ ಲೈಫ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಇದೇ ಡೆರಿವೇಶನ್ ಮಾಡಿಸಿದೆ ನೋಡಿ. ಏನಂತ ಹೇಳ್ರಿ ಸರ್, ಟಿ ಹಾಫ್ ಇಸ್ ಈಕ್ವಲ್ಸ್ ಟು 0.693 ಡಿವೈಡೆಡ್ ಬೈ ರೇಟ್ ಕಾನ್ಸ್ಟೆಂಟ್ ಕೆ ಅಂತೇಳಿ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾನ ಗಿವನ್ ಡೇಟಾ ಬರೀರಿ. ಸೊ ಆರ್ಡರ್ ಆಫ್ ದಿ ರಿಯಾಕ್ಷನ್ ಫಸ್ಟ್ ಆರ್ಡರ್ ಅಂತೇಳಿ ಎಲ್ಲಿ ಹೇಳಿದಾನೆ ಸರ್, ಇಲ್ಲಿ ಕ್ಲಿಯರ್ ಆಗಿ ಹೇಳಿದಾನೆ. ರೇಟ್ ಕಾನ್ಸ್ಟೆಂಟ್ ಹಿ ಹ್ಯಾಸ್ ಗಿವನ್ ಕೆ ವ್ಯಾಲ್ಯೂ, ಸೊ ದಟ್ ಯು ಕ್ಯಾನ್ ರೈಟ್. ಸೊ ಹಿಯರ್ ಕೆ ವ್ಯಾಲ್ಯೂ. ನೆಕ್ಸ್ಟ್ ಸರ್ ಅಂದ್ರೆ ಏನ್ ಕೇಳಿದಾನ ಕ್ವಶನ್ ಮಾರ್ಕ್ ಹಾಕ್ರಿ. ಹಾಫ್ ಲೈಫ್ ಆಫ್ ದಿ ಫಸ್ಟ್ ಆರ್ಡರ್ ರಿಯಾಕ್ಷನ್ ಹಿ ಹ್ಯಾಸ್ ಆಸ್ಕ್ಡ್. ಸೊ ದೆನ್ you can write the first formula that whatever the half life formula it is there 0.693 divided by k value you can substitute. So here k value it is given clearly in terms of per seconds only, that is rate constant per second daga
ಕರೆಕ್ಟ್ ಆಗಿ ಅದ್ರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಇಲ್ಲಿ ಡಿನಾಮಿನೇಟರ್ ಇದ್ದಿದ್ದು ನ್ಯೂಮಿನೇಟರ್ ಹೋಯ್ತಂದ್ರೆ ಪ್ಲಸ್ ಅಂತ ಹೇಳಿ 10⁻14 ಇದು ಪರ್ ಸೆಕೆಂಡ್ ಇದ್ದಿದ್ದನ್ನ ಸೊ ನ್ಯೂಮಿನೇಟರ್ ಹೋಯ್ತಂದ್ರೆ ಸೆಕೆಂಡ್ ಅಂತ ಹೇಳಿ ಆಗ್ತದ. ಸೊ ಇಲ್ಲಿ ಏನದ 0.69 ಡಿವೈಡೆಡ್ ಬೈ ಸೊ 5.5 ಇಫ್ ಯು ಡೂ ದೆನ್ ಯು ವಿಲ್ ಗೆಟ್ ಆಸ್ ಎ 0.126. ಇಲ್ಲಿ ಕ್ಯಾಲ್ಕುಲೇಟೆಡ್ ಯಾಕೆ ತಗೊಂಡೈತೆ ಅಂದ್ರೆ ಸ್ವಲ್ಪ ಸ್ಪೀಡ್ ಆಗ್ತೈತಿ ಅಂತ ಹೇಳಿ. ಸೊ ಬಿಡಿಸ್ಕೊತ್ ಅಂದ್ರೆ ಕ್ಯಾಲ್ಕುಲೇಷನ್ ಮಾಡ್ಕೊಂತ ಸೊ ಟೈಮ್ ಜಾಸ್ತಿ ಹೋಗ್ತದೆ ಅಂತೇಳಿ ಡೈರೆಕ್ಟ್ ಆಗಿ ಬಿಡಿಸಿದಿನ ತಗೊಂಡು ಎಕ್ಸ್ಪ್ಲೈನ್ ಮಾಡೋದ್ರಿಂದ ನಿಮ್ಗೆ ಇಲ್ಲೇ ಕ್ಲಿಯರ್ ಆಗಿ ವಿಸಿಬಿಲಿಟಿನೂ ಆಗ್ತೈತಿ. ನೆಕ್ಸ್ಟ್ ಸರ್ತ ಅನದರ್ ನ್ಯೂಮೆರಿಕಲ್ ರೇಟ್ ಕಾನ್ಸ್ಟಂಟ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಷ್ಟು ಕೊಟ್ಟಿದ್ದಾನ. ನೆಕ್ಸ್ಟ್ ಸರ್ತ ಕ್ಯಾಲ್ಕುಲೇಟ್ ದಿ ಹಾಫ್ ಲೈಫ್ ಪೀರಿಯಡ್. ಸರ್ ಹಾಫ್ ಲೈಫ್ ಪೀರಿಯಡ್ ಮೇಲೆ ಬರ್ತೈತಿ ಅನ್ನೋ ಡೆರಿವೇಶನ್ ಬೀಳಿಲ್ಲ ಅಂದ್ರೆ ಗ್ಯಾರಂಟಿ ಪ್ರಾಬ್ಲಮ್ ಬರ್ತೈತಿ ನೋಡಿ. ಡೆರಿವೇಶನ್ ಬಿತ್ತ ಪ್ರಾಬ್ಲಮ್ ಗ್ಯಾರಂಟಿ ಕೇಳಂಗಿಲ್ಲ. ಓಕೆ, ಸೊ ಫಾರ್ ಆರ್ಡರ್ ಆಫ್ ದಿ ರಿಯಾಕ್ಷನ್ ಇಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಹಾಫ್ ಲೈಫ್ ನೇ ಎಷ್ಟು ಅಂತ ಹೇಳಿ ಕೇಳಿದಾನ. ರೇಟ್ ಕಾನ್ಸ್ಟಂಟ್ ಹಿ ಹಸ್ ಗಿವನ್. ಸೊ ಅಗೇನ್ ಸೇಮ್ ಫಾರ್ಮುಲಾ ವಾಟ್ ವಿ ಯೂಸ್ಡ್ ಇನ್ ಪ್ರಿವಿಯಸ್. So half life, that is T half is equals to 0.693 divided by K. K value you can substitute, then simplify. You will get it as a 0.602 into 10 to the power minus ಇದು ನ್ಯೂಮಿನೇಟರ್ ಹೋಯ್ತಾ ಪ್ಲಸ್. ಸೊ ಹಾಫ್ ಲೈಫ್ ಯಾವತ್ತು ಸೆಕೆಂಡ್ಸ್ ದೊಳಗ, ರೇಟ್ ಕಾನ್ಸ್ಟಂಟ್ ಯಾವತ್ತು ಪರ್ ಸೆಕೆಂಡ್ ದಾಗ. ಯೂನಿಟ್ ಬಹಳ ಅಷ್ಟು ಇಂಪಾರ್ಟೆಂಟ್ ಆಗ್ತಾವ. ಇಲ್ಲ ಅಂದ್ರೆ 1 ಮಾರ್ಕ್ಸ್ ಹೋಗ್ತೈತಿ ನೋಡಿ. ಓಕೆ, ಕರೆಕ್ಟ್ ಬಿಡಿಸಿ 1 ಮಾರ್ಕ್ಸ್ ಕಳ್ಕೋದು. ಸೊ ಆ ತರ ಆಗ್ಬಾರ್ದು. ಸೊ ಇನ್ನೊಂದ್ ಎರಡನ್ನ ಪ್ರಾಬ್ಲಮ್ ನೋಡ್ರಿ. ಆಕ್ಟಿವೇಶನ್ ಪ್ರೊಫೈಲ್ ಎನರ್ಜಿದ ಒಂದು ಡಿಸ್ಕಷನ್ ಮಾಡಿ. ಪರ್ಟಿಕ್ಯುಲರ್ಲಿ ಏನಪ್ಪಾ ಅಂದ್ರೆ ಆಕ್ಟಿವೇಶನ್ ಎನರ್ಜಿದ ಕ್ಯಾಲ್ಕುಲೇಷನ್ ಏನದಲ್ಲ ಒಂದ್ ಸಪರೇಟ್ ವಿಡಿಯೋ ಮಾಡಿ ಕೊಡ್ತೀನಿ ಅಂತ. ಯಾಕಂತಂದ್ರೆ ಅದು ಇದ್ರ ಜೊತೆ ಮಿಕ್ಸ್ ಮಾಡಿದೆ ಅಂದ್ರೆ ಅದ್ರ ಪ್ರಾಬ್ಲಮ್ ಪ್ರೊಸೀಜರ್ನೇ ಬೇರೆ ಆಗಿತ್ತು, ಇದ್ರದ್ದು ಪ್ರೊಸೀಜರ್ ಬೇರೆ ಆಗಿತ್ತು. ಇದೊಂದು ಪ್ರಾಬ್ಲಮ್ ನ ಸೊ ಯು ಕ್ಯಾನ್ ಅಬ್ಸರ್ವ್ ಇನ್ ದಿಸ್ ಸೊ ದಟ್ ಆಕ್ಟಿವೇಶನ್ ಎನರ್ಜಿ ಇದೊಂದು ಪ್ರೊಫೈಲ್ ಎನರ್ಜಿ ಡಯಾಗ್ರಾಮ್ ಒಂದು ಡಿಸ್ಕಷನ್ ಮಾಡಿ ಇವತ್ತಿನ ಕ್ಲಾಸ್ ಮುಗಿಸ್ಕೊಡೋಣ ಅಂತ. ರೇಟ್ ಕಾನ್ಸ್ಟಂಟ್ ಫಾರ್ ದಿ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಷ್ಟು ಸೆಕೆಂಡ್ ಅಂದ್ರೆ ಪರ್ ಸೆಕೆಂಡ್ ಅಂತೇಳಿ. ಸೊ 200 ಪರ್ ಸೆಕೆಂಡ್ ಅಂತೇಳಿ ಕೊಟ್ಟಿದ್ದಾನ. ವಾಟ್ ಇಸ್ ದ ಹಾಫ್ ಲೈಫ್ ಪೀರಿಯಡ್? ಏನು ಇಲ್ಲ, ಕೆ ವ್ಯಾಲ್ಯೂ ಜಸ್ಟ್ ಯು ನೀಡ್ ಟು ಟೇಕ್ ಆಸ್ 200 ಸೊ ಪರ್ ಸೆಕೆಂಡ್ ಅಂತೇಳಿ ಇದ್ರೊಳಗಡೆ ಸೊ ಸಬ್ಸ್ಟಿಟ್ಯೂಟ್ ಮಾಡ್ರಿ. ದೆನ್ ಯು ವಿಲ್ ಗೆಟ್ ಇಟ್ ಆಸ್ 0.00346 ಸೆಕೆಂಡ್ ಅಂತೇಳಿ ಹಾಫ್ ಲೈಫ್ ಪೀರಿಯಡ್. ಓಕೆ, ಐ ಹೋಪ್ ಎವ್ರಿಬಡಿ ಕ್ಲಿಯರ್ಲಿ ಅಂಡರ್ಸ್ಟುಡ್ ಕನ್ಸರ್ನ್ ಟು ದ ಈ ಮೂರು ಪ್ರಾಬ್ಲಮ್ಸ್ ನ ಇನ್ನೊಂದ್ಸಲ ನೀವು ರಿಪೀಟ್ ಮಾಡ್ರಿ. ಯಾರಿಗಾರೆ ಸೊ ಬಹಳ ಸ್ಪೀಡ್ ಅನ್ಸಿತ್ತು ಅಂದ್ರೆ ಇನ್ನೊಂದ್ಸಲ ರಿಪೀಟ್ ಯು ಕ್ಯಾನ್ ವಾಚ್ ಸೊ ದಟ್ ಯು ಕ್ಯಾನ್ ಗೆಟ್ ಇಟ್ ವೆರಿ ಕ್ಲಿಯರ್ಲಿ. ಸೊ ಇವಾಗ ಏನಾದ ಇದೊಂದು ಕ್ವಶನ್ ತಗೊಳ್ರಿ, ಇದೊಂದು ಕ್ವಶನ್ ಡಿಸ್ಕಷನ್ ಮಾಡಿ. ನೆಕ್ಸ್ಟ್ ರಿಸರ್ಟ್ ಪಾರ್ಟ್ ಡಿ ದೊಳಗಡೆ ಅವಾಗ ಕೇಳ್ತಿದನಲ್ಲ, ಈಗ ಪಾರ್ಟ್ ಸಿ ಕೆಲವೊಂದು ಹೆಂಗಿದೆ ಅಂದ್ರೆ ಚಾಪ್ಟರ್ಸ್ ಗಳು ಪಾರ್ಟ್ ಸಿ ಮತ್ತೆ ಪಾರ್ಟ್ ಡಿ ದೊಳಗಡೆ ಮಿಕ್ಸ್ ಮಾಡಿಬಿಡ್ತಾನ. ಅದಕ್ಕೆ ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡಿ. ಬಟ್ ಇವೇ ಕ್ವಶನ್ಸ್ ನ ಎಲ್ಲಾದ್ರೂ ಇವೇ ಕ್ವಶನ್ಸ್ ನ ರಿಪೀಟ್ ಆಗುತ್ತೆ. ಎಕ್ಸ್ಪ್ಲೇನ್ ದಿ ಇಫೆಕ್ಟ್ ಆಫ್ ಕೆಟಲಿಸ್ಟ್ ಆನ್ ದಿ ಆಕ್ಟಿವೇಶನ್ ಎನರ್ಜಿ ಆಫ್ ದಿ ವಾಟರ್. ಸೊ ದಟ್ ಈಸ್ ಕನ್ಸರ್ನ್ ಟು ದಿ ರಿಯಾಕ್ಷನ್ ವಿತ್ ಗ್ರಾಫ್ ಅಂತ ಹೇಳಿ ಕೇಳಿದ ನೋಡ್ರಿ. ಸೊ ಇಲ್ಲಿ ಕರೆಕ್ಟ್ ಆಗಿ ಇದೊಂದು ಎಕ್ಸ್ಪ್ಲೇನ್ ಮಾಡಿ ಇವತ್ತಿನ ಕ್ಲಾಸ್ ನ ಸೊ ವೈಂಡ್ ಅಪ್ ಮಾಡಿರ್ತದ. ನೆಕ್ಸ್ಟ್ ಕ್ಲಾಸಿಗೆ ಏನ್ ಡಿಸ್ಕಷನ್ ಮಾಡೋಣ್ರಿ ಸರ್ ಅಂತಂದ್ರೆ ಇನ್ನೂ ಒಂದಿಷ್ಟು ಸೂಡೋ ಡೆಫಿನಿಷನ್ ಆಫ್ ಕನ್ಸರ್ನ್ ಟು ದಿ ವಾಟ್ ಕೊಲಿಜನ್ ಫ್ರೀಕ್ವೆನ್ಸಿ ಆಲ್ರೆಡಿ ಹೇಳಿದ್ವಿ. ಎಕ್ಸಾಂಪಲ್ ಫಾರ್ ದಿ ಫಸ್ಟ್ ಆರ್ಡರ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಹೇಳಿದ್ವಿ. ಡಿಫ್ರೆನ್ಸಸ್ ಬಿಟ್ವೀನ್ ಆರ್ಡರ್ ಅಂಡ್ ಮೊಲಿಕ್ಯುಲಾರಿಟಿ ಅದು ಡಿಸ್ಕಷನ್ ಮಾಡೋಣ. ಅದಾದ ಬಳಿಕ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಡೆರಿವೇಶನ್ ಆಲ್ರೆಡಿ ಹೇಳೈತಿ, ನೋಡ್ಕೊಳ್ರದ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿಸ್. ವೆರಿ ಸಿಂಪಲ್ ಆಗಿ ಒಂದು 2 ನಿಮಿಷದೊಳಗಡೆ ಹೇಳ್ಬಿಟ್ಟಿರ್ತದ ಇದು. ಯಾಕಂದ್ರೆ ಇದು ಕೇಳೋದಂದ್ರೆ ಆಸ್ ಇಟ್ ಈಸ್ ಕ್ವಶನ್ ರಿಪೀಟ್ ಆಗಂತ ಸಾಧ್ಯತೆ ಜಾಸ್ತಿ ಇದೆ. ಇಫೆಕ್ಟ್ ಆಫ್ ಕೆಟಲಿಸ್ಟ್ ಆನ್ ವಾಟ್ ಆಕ್ಟಿವೇಶನ್ ಎನರ್ಜಿ ಅಂತ ಹೇಳಿ. ಇಫೆಕ್ಟ್ ಆಫ್ ಕೆಟಲಿಸ್ಟ್ ಆನ್ ಆಕ್ಟಿವೇಶನ್ ಎನರ್ಜಿ. ಸೊ ಇಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡ್ರಿ. ಇದು ಏನಿದೆಪ್ಪ ಅಂದ್ರೆ ಈ ಕಡೆ ರಿಯಾಕ್ಷನ್ ಕೋಆರ್ಡಿನೇಟ್ಸ್ ವಿ ಹಾವ್ ಟೇಕನ್. ರಿಯಾಕ್ಷನ್ ಕೋಆರ್ಡಿನೇಟ್ ಈ ಕಡೆ ರಿಸರ್ಟ್ ಪೊಟೆನ್ಶಿಯಲ್ ಎನರ್ಜಿ ಆನ್ ದಿಸ್ ಸೈಡ್. ವೈ ಆಕ್ಸಿಸ್ ಸೈಡ್ ಪೊಟೆನ್ಶಿಯಲ್ ಎನರ್ಜಿ ವಿ ಹಾವ್ ಟೇಕನ್ ಆನ್ ದಿಸ್ ಸೈಡ್. ಸೊ ರಿಯಾಕ್ಷನ್ ಕೋಆರ್ಡಿನೇಟ್ ವಿ ಹಾವ್ ಟೇಕನ್ ವಿತೌಟ್ ಕೆಟಲಿಸ್ಟ್ ಅಂದ್ರೆ ಕೆಟಲಿಸ್ಟ್ ಆಡ್ ಮಾಡಲಾರ್ದೆ. ಸೊ ಇಫ್ ಯು ಫಾಲೋ ಅಪ್ ಅಂಡ್ ಇಫ್ ಯು ಡ್ರಾ ದಿ ನೇಚರ್ ಆಫ್ ಗ್ರಾಫ್ ಯು ವಿಲ್ ಗೆಟ್ ಇನ್ ದಿಸ್ ವೇ. ಈ ತರ ನೇಚರ್ ಆಫ್ ದಿ ಗ್ರಾಫ್ ಬಂದಿರ್ತೈತಿ. ಇದೇನ್ರಿ ಸರ್ತ ವಿತೌಟ್ ಸೊ ಕೆಟಲಿಸ್ಟ್ ಆಕ್ಟಿವೇಶನ್ ಎನರ್ಜಿ ವಿತೌಟ್ ಕೆಟಲಿಸ್ಟ್ ಅಂದ್ರೆ ಕೆಟಲಿಸ್ಟ್ ಆಡ್ ಮಾಡಲಾರ್ದೆ ಇದು. ಸರಿ ಸರ್, ಕೆಟಲಿಸ್ಟ್ ಆಡ್ ಮಾಡಿದೆವು ಅಂದ್ರೆ ಈ ರಿಯಾಕ್ಟೆಂಟ್ಸ್ ಗಳಿಗೆ ಸೊ ದೆನ್ ದೇ ಆರ್ ಗೋಯಿಂಗ್ ಟು ಫಾಲೋ ಅಪ್ ದಿ ಅನದರ್ ಪಾತ್. ಸೊ ದಟ್ ಈಸ್ ಹಿಯರ್. ಸೊ ಬೆಟರ್ ನಾನು ಇನ್ನೊಂದು ಕಲರ್ ನ ಯೂಸ್ ಮಾಡಬೇಕಂತ ಇರ್ಲಕ್ಕ ನಡೀತದ. ಸೊ ಹಿಯರ್ ದಿಸ್ ಐ ಆಮ್ ಗೋಯಿಂಗ್ ಟು ಯೂಸ್ ಆಸ್ ಡ್ಯಾಶ್ ಡ್ಯಾಶ್. ಇದು ಏನಾದ್ರೆ ಸರ್ತ ವಿತ್ ಕೆಟಲಿಸ್ಟ್. ವಿತೌಟ್ ಕೆಟಲಿಸ್ಟ್ ಇಟ್ ಹ್ಯಾಸ್ ಫಾಲೋಡ್ ಇನ್ ದಿಸ್ ವೇ. ವಿತ್ ಕೆಟಲಿಸ್ಟ್ ಸೊ ಏನಾಗೈತಿ ಅಂತ ಹೇಳಿ ಕೇಳಿದಾನೆ. ಇಫೆಕ್ಟ್ ಆಕ್ಟಿವೇಶನ್ ಎನರ್ಜಿ ಏನದಲ್ಲ ಅದ್ರದ್ದು ಸೊ ದಟ್ ಈಸ್ ಗೋಯಿಂಗ್ ಟು ಡಿಕ್ರೀಸಸ್. ಆಕ್ಟಿವೇಶನ್ ಎನರ್ಜಿ ಲೋವರ್ಸ್ ಆರ್ ಎಲ್ಸ್ ಡಿಕ್ರೀಸಸ್ ಬೈ ಫಾಲೋಯಿಂಗ್ ದ ಡಿಫ್ರೆಂಟ್ ಪಾತ್. ಫಸ್ಟ್ ಇದು ನೆಕ್ಸ್ಟ್ ಇದನ್ನ ಫಾಲೋ ಅಪ್ ಮಾಡಿ ಎಷ್ಟು ಆಕ್ಟಿವೇಶನ್ ಎನರ್ಜಿನ ಡಿಕ್ರೀಸ್ ಆಗೈತಿ ಬೈ ಎಡಿಷನ್ ಆಫ್ ಕೆಟಲಿಸ್ಟ್. ಓಕೆ, ಸೊ ಇದ್ರದ್ದು ಎಷ್ಟು ಬಹಳ ಸಲ ಕೇಳಿದಾನೆ ಇದು ಡ್ರಾ ದಿ ವಾಟ್ ಆಕ್ಟಿವೇಶನ್ ಪ್ರೊಫೈಲ್ ಎನರ್ಜಿ ಡಯಾಗ್ರಾಮ್ ಅಂತೇಳಿ, ಇಲ್ಲಾಂದ್ರೆ ಇಫೆಕ್ಟ್ ಆಫ್ ಕೆಟಲಿಸ್ಟ್ ಆನ್ ಆಕ್ಟಿವೇಶನ್ ಎನರ್ಜಿ ಅಂತೇಳಿ. ಸೊ ಕಂಪಲ್ಸರಿ ಯು ನೀಡ್ ಟು ಪ್ರಾಕ್ಟೀಸ್ ದಿಸ್ ಒನ್. ಸೊ ಇದ್ರಾಗ ಏನದ ಅಂತಂದ್ರೆ ದಿಸ್ ಇಸ್ ದ ರಿಯಾಕ್ಷನ್ ಪಾತ್ ವಿತ್ ಕೆಟಲಿಸ್ಟ್, ದಿಸ್ ಇಸ್ ದ ರಿಯಾಕ್ಷನ್ ಪಾತ್ ವಿತೌಟ್ ಕೆಟಲಿಸ್ಟ್, ದಿಸ್ ಇಸ್ ದಿ ಆಕ್ಟಿವೇಶನ್ ಎನರ್ಜಿ ವಿತ್ ಕೆಟಲಿಸ್ಟ್, ದಿಸ್ ಇಸ್ ದಿ ಆಕ್ಟಿವೇಶನ್ ಎನರ್ಜಿ ವಿತೌಟ್ ಕೆಟಲಿಸ್ಟ್. ಸೊ ಇಷ್ಟು ನೀವು ಡಯಾಗ್ರಾಮ್ ತೆಗೆದು ಅಲ್ಲಿ ಏನ್ ಕನ್ಕ್ಲೂಷನ್ ಕೊಟ್ ಬಿಡ್ರಪ್ಪ ಅಂದ್ರೆ ಒಂದ್ ಕನ್ಕ್ಲೂಷನ್ ಕೇಳಿದ ನಾವು ಇಫೆಕ್ಟ್ ಆಫ್ ಕೆಟಲಿಸ್ಟ್ ಆನ್ ಆಕ್ಟಿವೇಶನ್ ಎನರ್ಜಿ ಏನ್ ಆಗ್ತದಪ್ಪ ಅಂತಂದ್ರೆ ಇಲ್ಲಿ ಹೇಳಿದೀವಿ ನೋಡಿ. ದಟ್ ಈಸ್ ಗೋಯಿಂಗ್ ಟು
decreases or else lowers the activation energy by forming a ಏನ್ರಿ ಸರ್ different transition state as compared to the with catalyst as well as without catalyst. with catalyst ಮತ್ತು without catalyst ಗೆ ಕಂಪ್ಯಾರಿಸನ್ ಮಾಡಿದ್ರೆ ಅಂದ್ರೆ ಸೊ ಇಲ್ಲೇ ನಿಮ್ಗೆ ಗೊತ್ತಾಗ್ತದೆ ಇದು without catalyst, ಇದು with catalyst. it has followed the different transition state means different path it has followed. ಸೊ ಇಲ್ಲಿದಿಂದ ಇಲ್ಲಿಗೆ ಡಿಕ್ರೀಸ್ ಆಗೈತಿ, ಆಕ್ಟಿವೇಶನ್ ಎನರ್ಜಿ ಲೋವರ್ಸ್ ಅಂತೇಳಿ. ಸೊ ಇಷ್ಟ ನಿಮ್ಗ ಈ ವಿಡಿಯೋದ ಮುಖಾಂತರ ಸೊ ತಿಳಿಸಿರ್ತದ. ನೆಕ್ಸ್ಟ್ ವಿಡಿಯೋ ಏನ್ ಮಾಡೋಣಪ್ಪ ಅಂತಂದ್ರೆ ದಟ್ ವಿ ಶಾಲ್ ಗೋ ಹೆಡ್ ದಿ ಇದೊಂದು ಡಿಫರೆನ್ಸಸ್ ಬಿಟ್ವೀನ್ ಯಾವ್ದ್ರ ಸರ್ತ ಆರ್ಡರ್ ಆಫ್ ದಿ ರಿಯಾಕ್ಷನ್ ಆಸ್ ವೆಲ್ ಆಸ್ ಮಾಲಿಕ್ಯುಲಾರಿಟಿ ಆಫ್ ದಿ ರಿಯಾಕ್ಷನ್. ಅಪಾರ್ಟ್ ಫ್ರಮ್ ದಟ್ ಡೆರಿವೇಶನ್ ಪಾರ್ಟ್ ಹೇಗೈತಿ, ಈ ಪ್ರಾಬ್ಲಮ್ಸ್ ಗಳದಾಗ 4-5 ಪ್ರಾಬ್ಲಮ್ಸ್ ಬಿಡಿಸಿನ ಎಲ್ಲ 4-5 ಪ್ರಾಬ್ಲಮ್ಸ್ ನ ನಿಮ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿ ಕೊಟ್ಟಿರ್ತದ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ. ನಿಮಗೆ ಇದು ನೀವು ವಾಚ್ ಮಾಡ್ಕೊಂಡು ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ, ಅವ್ರಿಗೆ ಯೂಸ್ ಆಗಲಿ, ನೀವು ಯೂಸ್ ತಗೊಳ್ರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.